ಭಕ್ತರ ಕಾವ ವಂದನು ದೇವರ ದೇವಾ ಬಿಂಬಿಗದೆ ಭಕ್ತರ ಕಾವ ಚಂದ್ರ ಕೋಟಿ ಪ್ರಕಾಶ ಚಾರುತರ ವಿಲಾಸ ಚಂದ್ರ ಕೋಟಿ ಪ್ರಕಾಶ ಚಾರುತರ ವಿಲಾಸ ಇಂದ್ರ ನಂದನ ಭಾವ ಇಂದ್ರ ನಂದನ ಭಾವ ಕರುಣಾ ಸಂಜೀವ ವಂದನು ದೇವರ ದೇವಾ ಬಿಂಬಿಗದೆ ಭಕ್ತರ ಕಾವ. ಆತ್ಮೀಯರೇ, ಇವತ್ತು ಕಲಕುರ ಪ್ರತಿಷ್ಠಾನದಲ್ಲಿ ನಾವೆಲ್ಲ ಶನಿವಾರ ನಮ್ಮನ್ನು ಅಗಲಿದಂಥ ಯಕ್ಷಗಾನ ರಂಗದ ಒಬ್ಬ ಶ್ರೇಷ್ಠ ಕಲಾವಿದ ಅವರನ್ನು ಸ್ಮರಿಸಿಕೊಳ್ಳಲಿಕ್ಕಾಗಿ ಸೇರಿಕೊಂಡಿದ್ದೇವೆ. ಮುಖ್ಯಪ್ರಾಣ ಕಿನ್ನಿಗೋಳಿಯವರು ಭಾಳ ಬಡ ಕುಟುಂಬದಿಂದ ತಮ್ಮ ಜೀವನ ಆರಂಭಿಸಿದರು. ಸ್ವಲ್ಪ ಕಾಲದ ವಿದ್ಯಾಭ್ಯಾಸದಿಂದ ಮತ್ತೆ ಅವರು ಯಕ್ಷಗಾನದ ಹತ್ರ ಆಕರ್ಷಿತರಾಗಿ ನಾಟ್ಯ ಕಲಿತು ಹೆಚ್ಚು ಕಾಲ ಬಡಗಿನಲ್ಲೇ ಇದ್ದದ್ದು. ಬಡಗಿನಲ್ಲಿ ಅದರಲ್ಲೂ ಕೂಡ ಒಂದು ನಮ್ಮ ನಾವಡರ ಪ್ರಸಂಗ ಮತ್ತು ಅಲ್ಲಿ ಕೈರವನ ಪಾತ್ರದಿಂದಾಗಿ ಅವರು ಮಿಂಚಿದರು. ಅನಂತರ ಅದೇ ರೀತಿ ನಮ್ಮ ಭೀಷ್ಮ ಪ್ರತಿಜ್ಞೆಯಲ್ಲಿ ಆ ಕಂದರ್ನ ಪಾತ್ರ ಅದನ್ನು ಕೂಡ ಭಾಳ ಚೆನ್ನಾಗಿ ಒಳ್ಳೆಯ ಮನಸ್ಸಿನಲ್ಲಿ ಮೂಡುವ ಹಾಗೆ ಮಾಡ್ತಾ ಇದ್ದಂಥ ಒಬ್ಬ ಕಲಾವಿದ. ಇತ್ತೀಚಿನವರೆಗೆ ಅಂದರೆ ಹೋದ ವರ್ಷ ಕೂಡ ನಾನು ಕಟೀಲಿನ ತಾಳಮದ್ದಲೆ ಸಪ್ತಾಹದಲ್ಲಿ, ಕಿನ್ನಿಗೋಳಿಯ ತಾಳಮದ್ದಲೆ ಸಪ್ತಾಹದಲ್ಲಿ ಅವರು ನೋಡಿದ್ದೇನೆ. ಪ್ರತಿ ದಿವಸ ಅವರು ಕಾರ್ಯಕ್ರಮದ ಹೊತ್ತಿಗೆ ಬಂದು ಮುಗಿಯುವವರೆಗೆ ಇದ್ದು ಹೋಗ್ತಿದ್ದರು, ಯಾರ ಹತ್ರ ಮಾತಾಡ್ತಿರಲಿಲ್ಲ. ಮತ್ತು ಕೊನೆಯ ದಿವಸ ಸ್ವಲ್ಪ ಎಲ್ಲ ಅದರ ಬಗ್ಗೆ ವಿಮರ್ಶೆ ಇತ್ಯಾದಿ ಎಲ್ಲ ಮಾಡ್ತಿದ್ರು. ಹಾಗಾಗಿ ತಾನು ಭಾಗವಹಿಸದೇ ಇದ್ದರು, ಅಂದರೆ ತನಗೆ ಪಾತ್ರ ಇಲ್ಲದಿದ್ದರೂ ಕೂಡ ಅಲ್ಲಿ ತಾನಿದ್ದು ತನ್ನ ಕಲಾವಿದನನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಅದು ಭಾಳ ಮೆಚ್ಚಬೇಕಾದಂಥ ವಿಷಯ. ಎಷ್ಟೋ ಜನ ನಾವು ಕಲಾವಿದರು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋದು ಕಡಿಮೆ, ಅಥವಾ ಕಲಾವಿದರನ್ನು ಒಪ್ಪಿಕೊಳ್ಳೋದು ಅರ್ಥ ಮಾಡಿಕೊಳ್ಳೋದು ಕೂಡ ತುಂಬ ನಿಧಾನ. ಆದರೆ ಅವರು ಹಾಗಲ್ಲ, ಒಬ್ಬ ಸವಿರದಿ ಕಲಾವಿದನಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದರು, ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ಕೂಡ. ಮತ್ತು ಮೊನ್ನೆ ಹಿಂದಿನ ನವರಾತ್ರಿಯಲ್ಲಿ ಕೂಡ ಅಲ್ಲಿ ಬಂದು ಕಟೀಲಿನಲ್ಲಿ ದಸರಾ ಉತ್ಸವದಲ್ಲಿ ಒಂದು ಪ್ರತಿ ವರ್ಷ ವೇಷ ಮಾಡ್ತಿದ್ರು. ಮೊದಲು ತುಂಬ ದಿನ ಬರ್ತಿದ್ರು, ಇತ್ತೀಚೆಗೆ 1-2 ದಿವಸ ಮಾತ್ರ ಬಂದು ಹೋಗ್ತಿದ್ರು. ಅಂಥ ಒಬ್ಬ ಶ್ರೇಷ್ಠ ಕಲಾವಿದ ಇವತ್ತು ನಮ್ಮೊಂದಿಗಿಲ್ಲ. ಇತ್ತೀಚಿನವರೆಗೂ ಹುಷಾರಾಗೇ ಇದ್ದರು ಅವರು, ದೊಡ್ಡ ಕಾಯಿಲೆ ಬಿದ್ದ ಹಾಗೇನಿಲ್ಲ. ವಿರಾಮದ ಸಮಯದಲ್ಲಿ ಅವರ ಕುಲಕಸುಬನ್ನು ಮಾಡ್ತಾ ಯಕ್ಷಗಾನ ರಂಗಕ್ಕೆ ದೊಡ್ಡ ಸೇವೆಯನ್ನು ಕೊಟ್ಟವರು. ಹವ್ಯಾಸಿ ಆಗಿದ್ದರು ಮತ್ತು ಪುನಃ ಕಟೀಲು ಮೇಳಕ್ಕೆ ಸೇರಿದರು, ಮತ್ತು ಪುನಃ ಹವ್ಯಾಸಿಯಾಗಿ ತಿರುಗಾಟವನ್ನು ಮಾಡಿದ್ದಾರೆ. ಒಳ್ಳೆಯ ರೀತಿಯ ಹಾಸ್ಯ, ಅಚ್ಚುಕಟ್ಟಿನ ಹಾಸ್ಯ, ಎಲ್ಲಿಯೂ ಕೂಡ ವಲ್ಗರ್ ಅದಿಲ್ಲದೆ ಹಾಸ್ಯವನ್ನು ತುಂಬ ಚೆನ್ನಾಗಿ ಹೇಗೆ ನಡೆಸಬಹುದು ಅಂತ ನಮಗೆ ಯಾರಿಗಾದರೂ ಇನ್ನು ಮುಂದಿನ ಹಾಸ್ಯಗಾರಿಗೊಂದು ಆದರ್ಶ ಅದು. ತುಂಬ ಜನ ಹಾಸ್ಯಗಾರರು ಇತ್ತೀಚಿನ ಕೆಲವೊಂದಷ್ಟು ವಿಷಯಗಳನ್ನು ಸೇರಿಸಿಕೊಂಡು ಕತೆಗೆ ಸ್ವಲ್ಪ ಇಂದ ಹೊರಗೆ ಹೋಗಿ ಮತ್ತೆ ಒಳಗೆ ಬಂದು ಹೀಗೆಲ್ಲ ತುಂಬ ಕಷ್ಟಪಡ್ತಾರೆ ಅವರ ಪಾತ್ರ ಬಿಂಬಿಸಲಿಕ್ಕೆ. ಗಿಮಿಕ್ಗಳನ್ನು ಮಾಡಬೇಕಾಗ್ತದೆ. ಇವರದ್ದೆಲ್ಲ ಹಾಸ್ಯಗಳಲ್ಲಿ ಗಿಮಿಕ್ ಇರಲಿಲ್ಲ, ಯಾಕೆಂದರೆ ಅವರು ನಿಲ್ಲುವುದೇ ಒಂದು ಹಾಸ್ಯ. ಅವರ ವೇಷ ಯಾವುದು ಮಾಡಿ ಬರ್ತಾರೋ ಅದರಲ್ಲೇ ನಮಗೆ ಕಂಡುಹಿಡಿಬೋದು ಇದು ಹಾಸ್ಯಗಾರ ಹೌದು ಅಂತ. ಈಗ ಸ್ವಲ್ಪ ಅದನ್ನು ವರ್ಗೀಕರಣ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಎಷ್ಟು ಹೊತ್ತಾದಮೇಲೆ ಅವರು ಅದು ಘೋಷಣೆ ಮಾಡಬೇಕು ಅವರು ನಾನು ಇಂಥವ ಅಂತ. ಮೊದಲು ಹಾಗಲ್ಲ, ಆ ಪಾತ್ರದಲ್ಲಿ ಭೀಷ್ಮ ವಿಜಯದಲ್ಲಿ ಬರುವ ವೃದ್ಧ ಬ್ರಾಹ್ಮಣನ ಪಾತ್ರ ಇರ್ಬೋದು, ದಕ್ಷಯಜ್ಞದ ಪಾತ್ರ ಇರ್ಬೋದು, ಅಥವಾ ಯೋಜನಗಂಧಿಯ ಅಪ್ಪನಾಗಿ ನಿರ್ವಹಿಸಿದ ಪಾತ್ರ, ಮತ್ತು ತುಂಬ ಸಾಮಾಜಿಕ ಕಥೆಗಳು. ಬೆಳಗಿನಲ್ಲಿದ್ದಾಗ ಅವರು ಅವರೆಲ್ಲ ಟೆಂಟ್ ಮೇಲೆ ಸಾಮಾಜಿಕ ಕಥೆಗಳನ್ನು ಮತ್ತು ಹೆಚ್ಚೆಚ್ಚು ಅವಲಂಬಿಸ್ತಾ ಬಂದರು, ಈಗಲೂ ಅದೇ ಇದೆ. ಹಾಗಾಗಿ ಅಂಥ ಕಥೆಗಳಲ್ಲಿಯೂ ಕೂಡ ಹಾಸ್ಯ ಪಾತ್ರಕ್ಕೆ ಜೀವ ತುಂಬಿದಂಥ ಒಬ್ಬ ಶ್ರೇಷ್ಠ ಕಲಾವಿದರು. ದೀರ್ಘಕಾಲ ಬದುಕಿದ್ದಾರೆ, ದೀರ್ಘಕಾಲ ತಿರುಗಾಟ ಮಾಡಿದ್ದಾರೆ. ಅಂತ ಒಬ್ಬ ಕಲಾವಿದನ್ನು ನಾವಿವತ್ತು ಕಳ್ಕೊಂಡಿದ್ದೇವೆ. ಎಲ್ಲರೂ ಅವರ ಬಗ್ಗಾಗಿ 2 ಶ್ರದ್ಧಾಂಜಲಿಯ ನುಡಿಯನ್ನು ಆಡಬೇಕು, ಅವರ ಗುಣಗಾನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಮುಖ್ಯಪ್ರಾಣರೊಟ್ಟಿಗೆ ವೇಷ ಮಾಡಿದ್ದೇನೆ, ಅವರು ಹವ್ಯಾಸಿಯಾಗಿದ್ದಾಗಲೂ ವೇಷ ಮಾಡಿದ್ದೇನೆ. ಅವರ ಮೇಳ ತಿರುಗಾಟ ಮಾಡುವಾಗ ಬಿಡು ಆಟಗಳಿಗೆ ನಾವು ಕರೆದು ಅವಕಾಶ ಕೊಟ್ಟಿದ್ದೇವೆ. ತುಂಬ ಸಂದರ್ಭದಲ್ಲಿ ನಾವು ಜೊತೆ ವೇಷ ಮಾಡಿದ್ದುಂಟು, ಅದೊಂದು ಹೆಮ್ಮೆ ನಮಗಿದೆ. ಇನ್ನೀಗ ಯಕ್ಷಗಾನ ಪ್ರಸಂಗಕರ್ತರು ನಿತ್ಯಾನಂದಕಾರರು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಅಲ್ಲಿ ಸಾತ್ವಿಕ ಹಾಸ್ಯ, ತಾಮಸ ಹಾಸ್ಯ ಅಂತ 2 ವಿಧ ಉಂಟು. ಇವರದ್ದು ಸಾತ್ವಿಕ ಹಾಸ್ಯ ತುಂಬ ಜನ ಇದ್ದರು ಹಿಂದೆ. ಜೋಶಿಯವರು, ವಿಟ್ಲ ಜೋಶಿ,
ಮತ್ತು ನಮ್ಮ ಬಾಳಪ್ಪ ಶೆಟ್ಟರು ಅವರದ್ದೆಲ್ಲ ಸಾತ್ವಿಕ ಹಾಸ್ಯ. ಅದು ಎಷ್ಟು ಸಾಧ್ಯ ಉಂಟು ಅಷ್ಟು ಸಾತ್ವಿಕ ಹಾಸ್ಯದಲ್ಲಿ ನಗಿಸುವವು. ಇನ್ನು ತಾಮಸ ಹಾಸ್ಯ ಅದು ಸ್ವಲ್ಪ ಕ್ರಿಮಿನಲ್, ಅದು ಯಾರಿಗೂ ಬೇಡ. ಹೇಗೆ ಅಂತ ಹೇಳಿದರೆ, ಒಬ್ಬ ಅಂಗಡಿಯಲ್ಲಿ ಕೂತಿದ್ದ ತೋರದು, ಒಬ್ಬ ಬರ್ತಾನೆ, ಹೀಗೆ ನೋಡಿ ನಗಾಡ್ತಾನೆ. ಯಾಕೆ ನಗಾಡು? ಏನಿಲ್ಲ, ನೀವು ಸತ್ತರೆ ನಿಮ್ಮ ಹೆಣ ಹೊರಲಿಕ್ಕೆ ಎಷ್ಟು ಜನ ಬೇಕಾದೀತು ಅಂತ ನಾನು ನೋಡುವುದು ಅಂತ. ಇದೆಲ್ಲ ತಾಮಸ ಹಾಸ್ಯ, ಇವರೆಲ್ಲ ಸಾತ್ವಿಕ ಹಾಸ್ಯ. ಆದರೆ ಒಂದುಂಟು, ಪರಂಪರೆ ಬಿಡಲಿಕ್ಕಾಗುವುದಿಲ್ಲ. ಪರಂಪರೆಯನ್ನು ಹಿಡ್ಕೊಂಡು ಹಾಸ್ಯ ಮಾಡಬೇಕಾಗ್ತದೆ. ಈಗ ಹಾಸ್ಯಗಾರನಿಗೆ ಮೇಳದಲ್ಲಿ ವಿಶೇಷವಾದ ಪ್ರಾತಿನಿಧ್ಯ ಉಂಟು. ದೇವರಿಗೆ ಮುಖ ಹಾಕಿ ಕೂತ್ಕೊಳ್ಳೋದು, ಬೆಳಿಗ್ಗೆ ಆಗಬೇಕಾದ್ರೆ 6-7 ವೇಷ ಮಾಡುವುದು, ಮತ್ತು ಎಲ್ಲ ವಿಷಯಕ್ಕೆ ಹಾಸ್ಯಗಾರ ಮುಂದೆ ಬರ್ತಾನೆ. ಹಾಗಾಗಿ ಹಾಸ್ಯಗಾರ ಎಲ್ಲಿವರೆಗೆ ಅಂದರೆ ಅವನಿಗೆ ವಿಶೇಷ ಇದು ಉಂಟು, ಯಾವುದು ಅಧಿಕಾರ ಉಂಟು. ರಾಜನಿಗೂ ಅವತ್ತು ಹಾಸ್ಯ ಮಾಡ್ತಾನೆ, ಅದೇನು ಹೇಳಲಿಕ್ಕಿಲ್ಲ. ಗೂಢಾಚಾರನಾಗಿ ಬರೋದು ಹೇಗೆ ನನ್ನ ಊರಿನಲ್ಲೆಲ್ಲ ಹೇಗುಂಟು. ಅದಕ್ಕೆ ಇವರು ಹೇಳ್ತಾರೆ, ಊರಿನಲ್ಲಿ ಎಂಥದ್ದು ದೇವರೇ, ನಿಮ್ಮದೇ ವಿಷಯ, ಎಲ್ಲಿ ನೋಡಿದರೂ ನಿಮ್ಮ ಭಾವಚಿತ್ರ ಗೋಡೆಯಲ್ಲಿ ಇಟ್ಟು ಊದುಬತ್ತಿ ಹಚ್ಚಿ ಮಾಲೆ ಹಾಕಿ ಭಜನೆ ಮಾಡ್ತಾರೆ. ಅದು ಎಂಥದ ಊದುಬತ್ತಿ ಹಚ್ಚುವುದು ಭಾವಚಿತ್ರ ಸತ್ತವರಿಗೆ ಅಲ್ಲಲ್ಲ, ಭಜನೆ ಇದು ದೇವರ ಹಾಗೆ, ನೀವು ದೇವರ ಹಾಗೆ. ಇನ್ನು ಅದು ಸ್ವಲ್ಪ ಇದಕ್ಕೆ ಹೋಗ್ತದೆ. ಭಜನೆ ಅಂತ ಹೇಳಿದರೆ ಹೇಗೆ ಇದು ಉಂಟು, ಎಂತ ಬತ್ತಲೆ ನಿತ್ಯ ಬೌದ್ಧನಿಗೆ ಅದೆಲ್ಲ ಹೇಳ್ತಾನೆ. ಎಂಥದ್ದು ಬತ್ತಲೆ ನಿತ್ಯ ಇವನಿಗೆ, ಯಾರಿಗೆ, ಅವ ಯಾರು, ಇವ ಕೌಂಡ್ಲಿಕನಿಗೆ ಎಂಥದ ಅದು ಭಜನೆ. ಸತ್ತಲೆ ನಿತ್ಯ ಬೌದ್ಧನಿಗೆ ಅಂತ ಇಲ್ವಾ, ಹಾಗೆ ಬತ್ತಲೆ ನಿತ್ಯ ಕೌಂಡ್ಲಿಕನಿಗೆ. ಇಂಥದ್ದೆಲ್ಲ ಹಾಸ್ಯ, ಅದು ಪರಂಪರೆಯ ಹಾಸ್ಯಗಳು. ಅದಕ್ಕೆ ಇವರೊಮ್ಮೆ ಒಂದು ಹಾಸ್ಯ ಮಾಡಿದ್ದು ಎಂಥದ್ದು ಅಂದರೆ, ರುಕ್ಮಿಣಿ ಸ್ವಯಂವರದಲ್ಲಿ ಒಂದು ಭಂಡಾರಿ ಬರಲಿಕ್ಕೆ ಅದು ಎಂಥದ್ದು, ಇದು ಗೋಡೆಗೆ ವೈಟ್ ವಾಶ್ ಮಾಡುವ ಬ್ರಷ್, ಮತ್ತು ಒಂದು ಬಾಲ್ದಿಯಲ್ಲಿ ನೀರು, ಒಂದು ಇಷ್ಟು ದೊಡ್ಡ ಕತ್ತಿ ಹಿಡ್ಕೊಂಡು ಬರುವುದವ. ಬಂದು ಎಲ್ಲ ಉಂಟ ಒಂದು ಇಂಚಿನ, ಅವು ಹೆಂಗೆ ಗೊತ್ತು, ಮೂಜು ಪಟ್ಟಿ ಅತ್ತ ಎಲ್ಲ ಮಾಡ್ತಾರೆ. ಅದೆಲ್ಲ ಪರಂಪರೆಯ ಹಾಸ್ಯ. ನಮ್ಮ ಅನಂತರಾಮರಾಯರಿಗೆ ಸಿಟ್ಟು ಬಂದಿತ್ತು, ಅದು ಎಂಥದ್ದು ಹಾಗೆಲ್ಲ ಹೇಳುವುದು. ಅದಕ್ಕೆ ನಾನು ಹೇಳಿದೆ, ಅದು ಪರಂಪರೆಯ ಹಾಸ್ಯ, ಅದನ್ನು ಅವರು ಮಾಡ್ತಾರೆ. ಅದು ಹಿಂದಿನಿಂದ ಬಂದಿದೆ. ಹಿಂದೆ ಹೇಳಿದರೆ ಭಾಳ ಹಿಂದೆ ಅದು ಬರೇ ವಲ್ಗರ್ ಮಾತಾಡ್ತಿದ್ರು. ಈಗ ನಾವು ಭಾಳ ಹಿಂದಿನ ಹಾಸ್ಯ ಹಾಗೆ ಹೀಗೆ ಹೇಳ್ತೇವೆ. ಅವು ಕಂಡಾಬಿಟ್ಟ ಹಾಸ್ಯ. ಮನೆಯಲ್ಲಿ ಹೆಂಗಸರನ್ನು ಕರ್ಕೊಂಡು ನೀವು ಹೋಗಲಿಕ್ಕೆ ಸಾಧ್ಯ ಇಲ್ಲ ಆಟಕ್ಕೆ. ಆ ನಮ್ಮನೆ ಹಾಸ್ಯ ಇದ್ದದ್ದು ನನಗೆ ಗೊತ್ತುಂಟು. ಅದೆಲ್ಲ ಇಲ್ಲಿ ನನಗೆ ಈಗ ಹೇಳಲಿಕ್ಕಾಗೋದಿಲ್ಲ, ಎಲ್ಲ ಗೊತ್ತುಂಟು, ನೆನಪುಂಟು. ಆದರೆ ಇಲ್ಲಿ ಹೇಳುವುದಿಲ್ಲ ನಾನು. ಹೀಗೆಲ್ಲ ಉಂಟು. ಆದರೆ ಇವರು ಒಳ್ಳೆಯ ಹಾಸ್ಯಗಾರ. ಬಡಗಿನಲ್ಲಿ ತೆಂಕಿನಲ್ಲಿ ಅವರು ಸವ್ಯಸಾಚಿ ಹಾಸ್ಯಗಾರ. ಅಲ್ಲಿಯೂ ಭಾಳ ಹೆಸರು ಮಾಡಿದ್ದಾರೆ, ಇಲ್ಲಿಯೂ ಭಾರಿ ಹೆಸರು ಮಾಡಿದ್ದಾರೆ. ಒಂದು ಸಲ ಅವರು ಒಂದು ಹಾಸ್ಯ, ಒಂದು ಜಾತಿಯ ಹಾಸ್ಯ ಅದು ಉಂಟಲ್ಲ ಬ್ರಾಹ್ಮಣರದ್ದು, ಅವರದ್ದು ಈ ಹಾಸ್ಯ ಉಂಟು. ಅದೇನು ಬರುವಾಗ ಸ್ವಲ್ಪ ಜಾಸ್ತಿ ಅವರಿಗೆ ಸ್ವಲ್ಪ ತಲೆ ವಿಷಯ ಆಯಿತು. ಅದು ಒಮ್ಮೆ ಗಲಾಟೆ ಎಲ್ಲ ಆಗಿತ್ತು. ಆಗ ಅವರು ಹೇಳುವುದು, ಪರಂಪರೆಯಲ್ಲಿ ಬಂದ ಹಾಸ್ಯ ಅದು, ನಾನೆಂತ ಮಾಡುವುದು, ಪರಂಪರೆಯ ಹಾಸ್ಯ ಅಲ್ವಾ ಅಂತ. ಹಾಗೆ ಆದರೆ ಎಲ್ಲಿಯೂ ಕ್ರಮ ತಪ್ಪಿ ಹೋದ ಒಳ್ಳೆಯ ಮಾತುಗಾರ. ಅವರ ಬಡಗಿನಲ್ಲೆಲ್ಲ ಒಳ್ಳೆಯ ಹೆಸರು ಇತ್ತು ಅವರಿಗೆ. ಅವರು ಎಲ್ಲಿವರೆಗೆ ಅಂದರೆ ಕಣ್ಣೀರು ಬರಿಸ್ತಿದ್ರಂತೆ ಪ್ರೇಕ್ಷಕರು. ಆ ನಮನೆಯಲ್ಲಿ ಎಲ್ಲ ಮಾತಾಡ್ತಾ ಇದ್ದರು. ಹಾಸ್ಯ ನಾನು ತುಂಬ ವೇಷ ಮಾಡಿದ್ದೇನೆ ಅವರೊಟ್ಟಿಗೆ. ಅವರು ಒಂದು ಕಡೆಯಲ್ಲಿ ಸುರತ್ಕಲ್ನಲ್ಲಿ ಒಂದು ಆಟ ಆಗಿ, ಆ ದಿವಸ ಅಲ್ಲಿ ಎದುರು ಮನೆಯಲ್ಲಿ ನಮ್ಮನ್ನೆಲ್ಲ ಕರೆದಿದ್ದು. ಹೆಚ್ಚು ಜನ ಇಲ್ಲ, ನಾನು ಇವರು ಒಂದು 2-3 ಜನ ಹೋಗಿದ್ದೆವು. ಹೋಗಿ ಆ ಮನೆಯವನಿಗೂ ವೇಷ ಇತ್ತು ಹುಡುಗನಿಗೆ. ಅಲ್ಲಿ ಮೂಡೆ ಮತ್ತು ಚಟ್ನಿ ಎಲ್ಲ ಕೊಟ್ಟಿದ್ದು. ಅಲ್ಲಿ ರಂಗಕ್ಕೆ ಬರುವಾಗ ಅದೇ ಹುಡುಗ ಬಂದ ಇವರ ಎದುರು, ಇವತ್ತು ನಿಮಗೆ ಎಂಥದ್ದು ಮೂಡೆಯಾ ಅಂತ ಕೇಳಿ. ಆಗ ಆ ಮನೆಯವರೆಲ್ಲ ಭಾರಿ ನಗಾಡಿದ್ರು, ಅವರಿಗೆ ಭಾರಿ ಖುಷಿ ಆಯಿತು. ಹಾಗೆ ಈ ಹಾಸ್ಯವನ್ನೆಲ್ಲ ಬೇಕಾದ ಹಾಗೆ ಉಪಯೋಗಿಸುವುದಕ್ಕೂ ಅವರ ಹತ್ರ ಸಾಧ್ಯ ಇತ್ತು. ಒಳ್ಳೆಯ ಹಾಸ್ಯ. ಈ ಜೋಶಿ ಮತ್ತು ನಮ್ಮ ಇವರು ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರು, ಪೆರೋಡಿ ನಾರಾಯಣ್ ಭಟ್ರು, ಇವರೆಲ್ಲ ಒಂದು ಹಾಸ್ಯಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅದೇ ರೀತಿ ಇವರದ್ದು ಸ್ವಲ್ಪ ಬದಲು, ಆದರೆ ಒಳ್ಳೆಯ ಹಾಸ್ಯವನ್ನೆಲ್ಲ ಕೊಟ್ಟಿದ್ದಾರೆ. ತುಂಬ ಜನ ಇವರನ್ನು ಮೆಚ್ಚುತ್ತಾರೆ.
ಮುಖ್ಯ ಪ್ರಾಣ ಕಿನ್ನಿಗೋಳಿ ಮುಖ್ಯ ಪ್ರಾಣರ ಹಾಸ್ಯವನ್ನಕ್ಕೆ ಭಾಳ ಹೆಸರುಂಟು. ಅವರು ಆ ಹಾಸ್ಯವನ್ನು ನಗಿಸುವ ಕ್ರಮ ಎಲ್ಲ ಒಳ್ಳೆಯದುಂಟು. ಅಂದರೆ ಅಭಿನಯ ಉಂಟಾದರೆ ಆ ಅಭಿನಯ ಮಾಡಿದರೆ ಸಾಕಾಗ್ತದೆ. ಈಗ ಜೋಶಿಯವರು ಇದಕ್ಕೆ ಬಂದರೆ ಸಾಕಾಗ್ತದೆ. ಎಲ್ಲಿಗೆ ಯಾವುದು ಸಭೆಗೆ ಇದಕ್ಕೆ ವೇದಿಕೆಗೆ ಬಂದರೆ ಸಾಕು, ಅವರನ್ನು ನೋಡಿ ನಗಾಡ್ತಾರೆ. ಅವರು ಸುಮ್ಮನೆ ನಿಂತರೆ ಸಾಕು, ಅಲ್ಲಿ ನಗಾಡ್ತಾರೆ. ಅದೇ ರೀತಿ ಇವರು ಇದ್ರಪ್ಪ, ಯಾರು ಮಿಜಾರ ಅಣ್ಣಪ್ಪ, ದೊಡ್ಡ ಹಾಸ್ಯಗ. ಇವರು ಸ್ವಲ್ಪ ಅವರ ಶಿಷ್ಯರೇ. ಯಾರು ಇವರು, ಅವರಿಗೆ ಸ್ವಲ್ಪ ಗಾಳಿ ಉಂಟು ಅವರದ್ದು, ಮಿಜಾರ ಅಣ್ಣಪ್ಪ. ಆದರೆ ಹಿಂದೆ ಭಾರಿ ವಲ್ಗರ್ ಹಾಸ್ಯ ಮಾಡ್ತಿದ್ರು ಎಲ್ಲರೂ. ಮಿಜಾರ ಅಣ್ಣಪ್ಪ ಬಂದ ಕೂಡಲೇ ನಗಾಡೋದು. ಮತ್ತು ಯಾರ ಹೇಳಿದ್ರು ಪುರ ಹಾಗೆಲ್ಲ ಮಾಡಬಾರ್ದು, ಹಾಸ್ಯ ಒಳ್ಳೆಯ ಸಾತ್ವಿಕ ಹಾಸ್ಯ. ಮತ್ತು ಅವರು ಸಾತ್ವಿಕ ಹಾಸ್ಯಕ್ಕೆ ಆರಂಭ ಮಾಡಿದರು. ಸಾತ್ವಿಕ ಹಾಸ್ಯಕ್ಕೆ ಆರಂಭ ಮಾಡಿದರು. ಅವರು ಮಾತಾಡಿದ್ರಲ್ಲಿ ಡಬಲ್ ಮೀನಿಂಗ್ ಏನುಂಟು ಅಂತಲೇ ಜನ ನೋಡಿದ್ರು. ಒಮ್ಮೆ ಒಂದು ಮದುವೆ ಆಗಿ ಸ್ವಲ್ಪ ಸಮಯ ಆಗಿದೆ, ಹೆಂಡತಿಯನ್ನು ಕರೆಯಿತು. ಎಂಚ ಎನ್ನ ಸುಧಾರಿಕೆ ಪುರ ಎಂಚ ಅಂತ ಹೇಳು. ಅವರೆಂತ ಹೇಳೋದು, ಅವರು ಹೇಳ್ತಾರೆ ಸುಧಾರಿಕೆ ಮುಂಟ ಅರಿ ತರಕಾರಿ ಪೂರ ಎಂಚ ಅನ್ಕಂತ ಮಾಡುವೆ, ಅದು ಸುಧಾರಿಕೆ. ಜನ ಒಟ್ಟು ಚಪ್ಪಾಳೆ ಹೊಡೆದು ನಗಾಡಲಿಕ್ಕೆ ಶುರು ಮಾಡಿದ್ರು. ಹಾಗೆ ಅವರು ಯಾವ ಮಾತಾಡಲಿ ಅದನ್ನು ಬೇರೆ ಅರ್ಥಕ್ಕೆ ಇದು ಮಾಡಿ, ಅವರು ನಿಜವಾಗಿ ಒಳ್ಳೆಯ ಹಾಸ್ಯಗಾರರಾಗಿದ್ದಾರೆ. ಹಿಂದಿದ್ದ ವಲ್ಗರನ್ನೆಲ್ಲ ಬಿಟ್ಟು ಒಳ್ಳೆಯ ಹಾಸ್ಯಗಾರ ಆಗಿದ್ದಾರೆ. ಹಾಗೆ ಇವರಿಗೂ ಅದರದ್ದು ಗಾಳಿ ಉಂಟು, ಆದರೆ ಒಳ್ಳೆಯ ಶಿಷ್ಟಾಚಾರದಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದರು. ಇಂಥ ಹಾಸ್ಯಗಾರರು ಹೋದರು ಅಂತ ಹೇಳಿದರೆ ಒಂದು ದೊಡ್ಡ ಹಾಸ್ಯಗಾರ ಒಬ್ಬ ಹೋದ ಅಂತಲೇ ಅರ್ಥ. ಅದನ್ನು ತುಂಬಿಸಲಿಕ್ಕೆ ಭಾಳ ಕಷ್ಟ ಉಂಟು. ಈಗ ಹಾಸ್ಯ ಅಂತ ಹೇಳಿದರೆ ಒಟ್ಟು ಮಾತು ಬಲ, ಮತ್ತು ಅದು ಎಷ್ಟು ಹೊತ್ತು ಬೇಕಾದರೂ ಮಾತಾಡ್ತಾರೆ. ಹಾಗೆ ಆ ಥರ ಆ ಹಿಂದಿನ ಸಂಪ್ರದಾಯದ ಹಾಸ್ಯ ಈಗ ತುಂಬ ಕಡಿಮೆ ಆಗಿದೆ ಅಂತ ಇಲ್ಲ, ಎಲ್ಲ ಬದಲಾಗಿದೆ. ಆದರೆ ಇವರು ಅದನ್ನು ಕಡೆಯವರೆಗೂ ಸಂಪ್ರದಾಯದ ಹಾಸ್ಯವನ್ನು, ಪರಂಪರೆಯಿಂದ ಬಂದ ಹಾಸ್ಯವನ್ನು ಉಳಿಸಿದ್ದಾರೆ. ಅದರ ಬಗ್ಗೆ ಬಹಳ ಪ್ರಯತ್ನ ಮಾಡಿದ್ದಾರೆ. ಅವರ ಅಗಲುವಿಕೆ ನಿಜವಾಗಿಯೂ ನಮ್ಮ ಯಕ್ಷರಂಗಕ್ಕೆ ದೊಡ್ಡ ನಷ್ಟ. ಅವರಿಗೆ ಸದ್ಗತಿ ಲಭ್ಯವಾಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಆದಂಥ ಸಾಹಿತ್ಯ ಇವತ್ತು ಇಂಟರ್ನೆಟ್ ಡೌನ್ಲೋಡೆಡ್, ರೆಫರ್ ಮಾಡಿ, ಇವತ್ತು ಮಕ್ಕಳು ಸಮೇತ ರೆಫರ್ ಮಾಡಿ ಬರೆಯೋದು, ಅದು ಇಂಗ್ಲೀಷಲ್ಲಿ ಹಿಡಿದ್ರೆ ಸರಿಯಾಗ್ತದೆ. ಇದೆಲ್ಲ ಇದು ಅನುಭವಿಸಿ ಅವರ ಜೊತೆಗೆ ಇದ್ದವರು. ನನಗೆ ಜನಾರ್ದನ ಹಂದಿಯವರ ಜೊತೆಗೆ ಕೂತ್ಕೊಂಡು ಈಗ ಒಬ್ಬೊಬ್ಬರಿಗೆ ದೂರವಾಣಿ ಸಂಪರ್ಕ ನಾಳೆ ಅಂತ ಹೇಳುವಂಥದ್ದು ಹಾಳು ಇವತ್ತೇ ಮಾಡಿ ಮುಗಿಸುವ ಅಂಥೇಳಿ ಒಬ್ಬೊಬ್ಬರಿಗೆ ಫೋನ್ ಮಾಡುವಾಗ, ಬೆಟ್ಟಂಪಾಡಿ ಈ ಶೆಟ್ರು, ಬೆಟ್ಟಂಪಾಡಿ ಹಾಸ್ಯಗಾರರ ಮಗ ಅಂತ ನನಗೆ ಗೊತ್ತೇ ಇಲ್ಲ, ಇವತ್ತು ಗೊತ್ತಾಯಿತು. ಅಂದರೆ ಇಂಥದ್ದೆಲ್ಲ ಅದ್ಭುತದ ಒಂದು ಪ್ರಪಂಚ ಅಲ್ವಾ ಮಾಬರ್ ಶೆಟ್ರು, ಅದ್ಭುತದ ಪ್ರಪಂಚ. ಬೆಳಿಗ್ಗೆ ಆಕಾಶವಾಣಿಯಲ್ಲಿ ಇವತ್ತು ಹಿಂದೆ ಸಂದರ್ಶನ ಆದದ್ದು ನಮ್ಮ ಸೂರ್ಯನಾರಾಯಣ ಭಟ್ರು ಮಾಡಿದಂಥ ವಿವರಗಳನ್ನು ಹಾಕಿದಾಗ ಅವರದ್ದು 2 ಮಾತುಗಳು ನನಗೆ ಅದೊಂಥರದ ಹಾಸ್ಯಮಯವೇ, ಹಾಸ್ಯಮಯದ ಜೊತೆಗೆ ಗಂಭೀರ ಇತ್ತು. ಈಗ ಹಾಸ್ಯ ಅಂದರೆ ಹೇಗೆ, ನಮ್ಮ ಹಿಂದಿನ ಭಾರತೀಯ ಸನಾತನ ಸಂಸ್ಕೃತಿಯ ಎಲ್ಲ ಕಥೆಗಳನ್ನು ತೆಗೆದುಕೊಳ್ಳಿ ನೀವು. ರಾಜರ ದರ್ಬಾರ್ನಲ್ಲೂ ವಿದೂಷಕನಿಗೆ ಪ್ರಧಾನವಾದಂಥ ಪಾತ್ರ. ವಿದೂಷಕನಿಗೆ ಆತ ಒಂದರ್ಥದ ರಾಜನಿಗೆ ಮಾರ್ಗದರ್ಶಿ, ಒಂದು ದೊಡ್ಡ ಸ್ಥಾನವನ್ನು ಪಡೆದುಕೊಂಡಿದ್ದ ಅಲ್ಲಿ. ನೀವು ತೆನಾಲಿ ರಾಮಕೃಷ್ಣನ ತೆಗೆದುಕೊಳ್ಳಿ ಅಥವಾ ಬೀರ್ಬಲನ್ನು ತೆಗೆದುಕೊಳ್ಳಿ, ಮಂತ್ರಿಯ ಗೌರವ ರಾಜರು ಅವರಿಗೆ ಕೊಡ್ತಾಯಿದ್ರು. ಅವರ ಮಾತನ್ನು ಮೀರ್ತಿರಲಿಲ್ಲ. ಯಾಕಂದರೆ ಸಮಾಜದ ಒಳ ತಿರುಳನ್ನು ವಿಡಂಬನಾತ್ಮಕವಾಗಿ ರಾಜಗಾಂಭೀರ್ಯಕ್ಕೆ, ರಾಜ ದರ್ಬಾರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರು ಮುಟ್ಟಿಸ್ತಿದ್ದಂಥ ರೀತಿಗಳು. ತೆನಾಲಿ ರಾಮಕೃಷ್ಣ ಅಂದ ತಕ್ಷಣ ನಮಗೆ ಮಡಿಕೆಯ ಕತೆ ನೆನಪಾಗ್ತದೆ, ತಲೆಗೆ ಮಡಿಕೆ ಹಾಕ್ಕೊಳ್ಳುವಂಥದ್ದು, ಬೀರ್ಬಲ್ಲ, ಹೀಗೆಲ್ಲ. ಇವತ್ತು ಅದು ನಮ್ಮ ಮಕ್ಕಳ ಪಠ್ಯದಿಂದಲೂ ಹೊರಟು ಹೋಗಿದೆ, ಓದುವ ಹವ್ಯಾಸದಿಂದಲೂ ನಮಗೆ ಬಿಟ್ಟು ಹೋಗಿದೆ. ಬಹುಶಃ ಈ ವಿದೂಷಕ ರಾಜ ಪರಂಪರೆ, ಈ ನಮ್ಮ ವ್ಯವಸ್ಥೆ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ನೀವು ಯಾವುದನ್ನೇ ತೆಗೆದುಕೊಳ್ಳಿ, ಯಾವುದೇ ಸಾಂಸ್ಕೃತಿಕ ವ್ಯವಸ್ಥೆಗಳಲ್ಲಿ, ಅದರಲ್ಲಿ ಹಾಸ್ಯಗಾರ, ಯಕ್ಷಗಾನದಲ್ಲಾದರೆ ಬೇರೆ ವಿದೂಷಕ, ಬೇರೆ ಬೇರೆ ನೆಲೆಗಳಲ್ಲಿ ಈ ವಿಡಂಬನೆಯೊಂದಿಗೆ ಜನರಿಗೆ ಚಿಕಿತ್ಸಕವಾಗಿ ಸಂದೇಶವನ್ನು ಕೊಡುವಂಥ ಒಂದು ವ್ಯವಸ್ಥೆ ಅದು ಇತ್ತು. ಬಹುಶಃ ಅದರ ಒಂದು ಪರಿಣಾಮವೇನು, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳ ಸಮೇತ ಟೇಲ್ಟಿಸ್ಟರ್ ಅಂತ ಒಂದು ಬರ್ತದೆ ನೋಡಿ ಅಲ್ವಾ, ಅದರದ್ದೇ ಕಾಪಿ, ಅದರದ್ದೇ ಒಂದು ಇದು, ವಿನಃ ಬೇರೆ ಏನಲ್ಲ. ಆದರೆ ಅಲ್ಲಿ ಅದು ಎಲ್ಲೆಲ್ಲಿ ಹೋಗ್ತದೆ, ಅಲ್ಲಿ ಅವರಿಗೆ ಏನೂ ಗೊತ್ತಿರುವುದಿಲ್ಲ. ಅವರು ಇವತ್ತು ಬೆಳಿಗ್ಗೆ ಹೇಳಿದಂಥ ಮಾತು ಭಾಳ ವಿಡಂಬನಾತ್ಮಕವಾಗಿ. ಹೌದು, ಚೌಕಿಯಲ್ಲಿ ಅಡ್ಡಪಂಥಿ, ನಮಗೆ ಅಡ್ಡಪಂಥಿ ಹೇಳಿದ್ರು ನಮಗೆ ತಲೆಯಲ್ಲಿ ಬೇರೆ ಹೋಗ್ತದೆ. ಅಡ್ಡಪಂಥಿ ಅಂದ್ರೇನು? ಇಡೀ ಚೌಕಿಯಲ್ಲಿ ವೇದಿಕೆಯಲ್ಲಿ, ರಂಗಸ್ಥಳದಲ್ಲಿ ಪ್ರಥಮ ವೇಷ ಭಾಗವತ ಆದರೆ, ಇಡೀ ವ್ಯವಸ್ಥೆಗಳ ಸರದಾರ ರಾಜ
ಅದು ವೇಷ ಯಾರ್ಯಾರು ಏನೇನು ಬರೆದಿದ್ದಾಗ ಎಲ್ಲ ಬೇಕಾದಾಗ ಅಂದರೆ ಎಲ್ಲವನ್ನು ತಿಳಿದುಕೊಂಡಂಥ ಯಕ್ಷಗಾನದ ಪರಿಪೂರ್ಣತೆಯ ಇರುವಂಥ ವ್ಯಕ್ತಿಯೇ ಹಾಸ್ಯಕರನಾಗಿರ್ತಿದ್ದಂತೆ. ಅವಳು ಕುಳಿತುಕೊಂಡು ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ಎಬ್ಬಿಸುವುದು, ಇದು ಮಾಡೋದು, ಹೀಗೆಲ್ಲ. ಅದು ಬಹುಶಃ ನೀವು ತಿಳಿದವರೆಲ್ಲ ಹೇಳಬೇಕು. ಭಾಳ ಚೆನ್ನಾಗಿ ನಮಗೊಂದಷ್ಟು ಅರ್ಥವಾಗುವ ರೀತಿಯಲ್ಲಿ ಅವರು ಹೇಳಿದರು. ಒಂದು ನೇಕಾರ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ ಬಡತನ ಗಿಡತನ ಆ ಕಾಲವೇ ಹಾಗೆ, ಅಲ್ಲಿ ಬಡತನ ಶ್ರೀಮಂತಿಗೆ ಅಂತ ಪ್ರಶ್ನೆ ಇಲ್ಲ. ಶ್ರಮಜೀವನದೊಂದಿಗೆ ಬದುಕನ್ನು ಕಟ್ಟಿಕೊಂಡಿದ್ದಂಥ ಕಾಲ. ಬಹುಶಃ ಈ ಬ್ರಿಟಿಷರು ಅಥವಾ ಬೇರೆ ಬೇರೆ ಹೊರದೇಶಿಗರ ಸಂಪರ್ಕದಿಂದಾಗಿ ಭಾರತೀಯ ನಮ್ಮ ಸಾಂಪ್ರದಾಯಿಕ ಉದ್ಯಮಗಳಿಗೆ, ಅದು ಅಕ್ಕಿ ಇರ್ಬೋದು, ಬಟ್ಟೆ ಇರ್ಬೋದು, ಚಪ್ಪಲಿ ಇರ್ಬೋದು, ತಲೆಯ ಟೊಪ್ಪಿ ಇರ್ಬೋದು, ಚಿನ್ನ ಬೆಳ್ಳಿಯ ಸರಗಳಿರ್ಬೋದು, ಇವತ್ತು ಅನುಭವಿಸ್ತಾ ಇದ್ದೇವೆ ನಾವು. ಅದರ ಮೌಲ್ಯ ಅದು ಕುಂಠಿತವಾದ ಕಾರಣ ಅಥವಾ ಅದನ್ನು ನಾವು ಹಾಕಿಕೊಳ್ಳುವಂಥದ್ದು. ಇವತ್ತು ಹೆಚ್ಚಿನವರ ಮೈಯಲ್ಲಿ, ಬಹುಶಃ ಇಲ್ಲಿ ಸ್ವಲ್ಪ ಜಾಸ್ತಿ, ನಮ್ಮ ಪರಿಪೂರ್ಣವಾದಂಥ ಶುದ್ಧ ಹತ್ತಿ ಬಟ್ಟೆ ಎಲ್ಲಿದೆ ಹೇಳಿ? ಹತ್ತಿಯ ತಲೆದಿಂಬು ಎಲ್ಲಿದೆ? ಹತ್ತಿಯ ಹಾಸಿಗೆ ಎಲ್ಲಿದೆ? ಅಂದರೆ ಅದು ಬಿಟ್ಟ ಪರಿಣಾಮ ಈ ನೇಕಾರ ಆ ಉದ್ಯಮಕ್ಕೆ ದೊಡ್ಡ ಹೊಡೆತ. ಬಹುಶಃ ಅದನ್ನು ನಾವು ಪುನಃಸ್ಥಾಪನೆ ಮಾಡುವ ನೆಲೆಯಲ್ಲಿ ತಮಿಳುನಾಡು ಇಂಥ ಕೆಲವು ಸ್ಥಳಗಳು ಅವರು ಪರಿಣತಿಯನ್ನು ಪಡೆದಿದ್ದರೆ ನಾವು ಇನ್ನೂ ಇಲ್ಲಿಂದ ಬರಲಿಲ್ಲ. ಉಡುಪಿ ಕೈಮಗ್ಗದ ಸೀರೆ, ಬ್ರಹ್ಮಾವರ ಕೈಮಗ್ಗದ ಕಸೆ ಸೀರೆ ಅಂತ ಹೇಳಿದರೆ ಅದಕ್ಕೊಂದು ವ್ಯಾಲ್ಯೂ ಎಡಿಷನ್ ನಾವು ಕೊಟ್ಟು ಅದನ್ನು ಪ್ರಮೋಟ್ ಮಾಡಬೇಕು ನಾವು ಯಾವಾಗಲೂ ಹೇಳಿಕೊಂಡು ಅಂಥದ್ರ ಪರಿಣಾಮ ಅವರು ಮತ್ತೆ ಇಷ್ಟು ನಾವು ಗಮನಿಸ್ಬೋದು. ನೀವು ಯಕ್ಷಗಾನದ ಯಾರನ್ನೇ ನೀವು ತೆಗೆದುಕೊಳ್ಳಿ ಈ ಪ್ರದೇಶದಲ್ಲಿ, ಅಥವಾ ಭರತನಾಟ್ಯವನ್ನೇ ತೆಗೆದುಕೊಳ್ಳಿ, ಯಾವುದನ್ನು ಇಲ್ಲಿ ಚಂದ್ರಶೇಖರ್ ಸನಾತನ್ ನಾವು ಇಡೀ ಭಾರತವನ್ನು ಸ್ಟಡಿ ಮಾಡಿದರೆ 2 ಭಾಗ ಇದೆ. ಗೋವಿಂದ ಭಟ್ರ ಹತ್ರ ಕೇಳಿದರೆ ಹೌದು, ಹೊಟ್ಟೆ ತುಂಬಬೇಕಲ್ಲ, ಹೊಟ್ಟೆ ತುಂಬಿಸಲಿಕ್ಕೆ ನಾವು ಉದ್ಯೋಗಕ್ಕೆ ಬಂದು, ಆದರೆ ಉದ್ಯೋಗಕ್ಕೆ ಬಂದು ಒಬ್ಬ ಪರಿಪೂರ್ಣ ಕಲಾವಿದ, ವಿದ್ವತ್ಭರಿತ ಕಲಾವಿದನಾಗಿ ನಮಗೆ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದದ್ದು ಅಂತ ಹೇಳಿದರೆ, ಅವರ ಬದುಕಿನ ವ್ಯವಸ್ಥೆಯೊಳಗೆ ಅಷ್ಟು ಜ್ಞಾನವನ್ನು ಕೊಡುವಂಥ ಒಂದು ಬದುಕು ನಮ್ಮದಾಗಿತ್ತು. ಅದು ಪುರಾಣ ಜ್ಞಾನ ಇರ್ಬೋದು, ಜೀವನ ಜ್ಞಾನ ಇರ್ಬೋದು, ಯಾವುದೇ ಇರ್ಬೋದು, ಅಂಥ ಜ್ಞಾನ ಇದ್ದ ಕಾರಣ ಅವರು ನಮಗೆ ಇಡೀ ವ್ಯವಸ್ಥೆಗಳು. ಇವತ್ತು ವೇದಿಕೆಗಳಲ್ಲಿ ಏನಾಗ್ತದೆ, ಬಹುಶಃ ಇಂಥ ಕಲಾವಿದರುಗಳೊಂದು ನಮಗೆ ಅವರ ಕಾಲಾನಂತರ ಆ ಥರದ ಒಂದು ಹೇಗೆ ಸನ್ಯಾಸಿಗಳು ಪ್ರಮುಖವೋ ಪ್ರವಚನ, ಹೇಗೆ ರಾಜಕಾರಣಿಗಳು ನಮಗೆ ಉಪದೇಶ ಮಾಡುವವರು ಮುಖ್ಯವೋ, ವೇದಿಕೆ ಮೇಲೆ ಬಂದ ನಂತರ ನಾವು ಕಲಾವಿದರನ್ನು ರಾಮನಾಗಿ ಕಾಣೋದು, ಇಡೀ ವಿಷಯ ಜ್ಞಾನವನ್ನು ಹೇಳುವಂಥ ದೊಡ್ಡ ಜ್ಞಾನಿಗಳು ಅವರು ವೇದಿಕೆಯಲ್ಲಿ. ಹಾಗಾಗಿ ನಮಗೆ ರಾಮಾಯಣ, ಮಹಾಭಾರತ, ರಾಮ, ಸೀತೆ ಇದು ಎಲ್ಲದರ ಅರಿವಾಗುವಂಥದ್ದು. ಸೀತೆ ವೇದಿಕೆಗೆ ಬಂದಾಗ ಲಕ್ಷ್ಮಣ ಸೀತೆ ಇದ್ದಾಗ, ಅಥವಾ ಸೀತೆಯ ಪಾತ್ರ ಹಾಕಿದವಳು, ಅವಳು ನವರಸಭರಿತವಾದಂಥ ನೃತ್ಯವನ್ನು ಗುರುಗಳಿಂದ ಯಕ್ಷಗಾನದಲ್ಲಿ ಕಲ್ತಿದ್ದಾಳಂತ ಅಲ್ಲಿ ವೇದಿಕೆಯಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಆ ಸೂಕ್ಷ್ಮಗಳು ಇದ್ದ ಕಾರಣ ಇವತ್ತು ನಮಗೆ ಅದರ ಬಗ್ಗೆ, ಸೀತೆ ಬಗ್ಗೆ ಗೌರವ, ಲಕ್ಷ್ಮಣನ ಬಗ್ಗೆ ಗೌರವ, ಆಂಜನೇಯನ ಬಗ್ಗೆ ಗೌರವ. ಆಂಜನೇಯ ರಾಮನ ಎದುರಲ್ಲಿ ರಂಪಾಟ ಮಾಡಲಿಕ್ಕೆ ಆಗ್ತದೆ, ಅದೇ ರಾವಣನ ಎದುರಲ್ಲಿ ರಂಪಾಟ ಮಾಡ್ಬೋದವ, ಇಂದ್ರಜಿತ್ವನ ಎದುರಲ್ಲಿ ಮಾಡ್ಬೋದು. ಇದು ನಾನು ಓದದೆ ಕೇವಲ ಯಕ್ಷಗಾನದಂಥ ವ್ಯವಸ್ಥೆಗಳಿಂದ ಕಲ್ತವ, ನಾನು ವಿಜ್ಞಾನದ ವಿದ್ಯಾರ್ಥಿ. ಓರ್ವ ಸಂತನಿಗೆ ಸಮಾನವಾದಂಥ ಸ್ಥಾನವನ್ನು ಪಡೆದಂಥವರು ನಮ್ಮ ಊರಿನ ಯಕ್ಷಗಾನದ ಕಲಾವಿದರು. ಸಂತನಿಗೆ ಸಮಾನವಾದಂಥ ಸ್ಥಾನವನ್ನು ಪಡೆದವರು ನಮ್ಮ ಊರಿನದು. ಅದು ಹರಿಕತೆ ಏನು ಶೆಟ್ಟಿ, ಇದನ್ನು ನಾವು ಅರ್ಥಕೊಳ್ಬೇಕು. ನಾವು ಏನೋ ಇಂಚಿನ ಹಾಸ್ಯಗಾರ, ಇಂಚಿನ ಯಕ್ಷಗಾನದ ಇಲ್ಲ. ಯಕ್ಷಗಾನದಿಂದಾಗಿ ನಮ್ಮ ಬದುಕು, ಯಕ್ಷಗಾನದಿಂದಾಗಿ ನಮ್ಮ ಕೃಷಿ ಸಂಸ್ಕೃತಿ. ಗದ್ದೆ ಈ ಕಾಲದ ಈಗ ನಟ್ಟಿ ನೇಜಿ ಕಾಡುವ ಕಾಲ. ನೀವು ಸ್ವಲ್ಪ ನಮ್ಮ ಹಳ್ಳಿಯ ಭಾಗಕ್ಕೆ ಬನ್ನಿ, ಮಂಗಳೂರಿನಲ್ಲೇ ಮೊನ್ನೆ ನಾನು ಬರುವಾಗ ಇತ್ತು. ಮಂಗಳೂರಿನಲ್ಲಿ ಗದ್ದೆಗೆ ಹೆಂಗಸರು ನೇಜಿ ನಡೆದು ಪದ್ಯ ಹೇಳಿಕೊಂಡು ನೇಜಿ ನಡುವಾಗ ಒಂದು ಗದ್ದೆಗೆ ಸುತ್ತು ಬಂದರೆ ನಮಗೆ ಬೈತಿದ್ರು, ಅಣ್ಣೇರೆ ಸೀದಾ ವಾಪಸ್, ಸೀದಾ ಇಲ್ಲ ಕಂಡಗ ಸುತ್ತುವರ ರೀಜ ಬಣ್ಣದ ದಾನೆ ಎರೆಗೆ ಆತ್ಲ. ಆ ಬೈವಂಥ ಅಧಿಕಾರ ಅಂದರೆ ಆ ಜ್ಞಾನ ಅವರಲ್ಲಿತ್ತು, ಬದುಕಿನ ಜ್ಞಾನ. ಅದು ಕಾರಣಗಳು ಬೇರೆ ಬೇರೆ ಇರ್ಬೋದು, ಬಹುಶಃ ದೈವ, ಹೀಗೆ ಬೇರೆ ಬೇರೆ. ಅದು ನನಗೆ ಅದರ ಬಗ್ಗೆ ಹೆಚ್ಚು ಇದಿಲ್ಲ. ಇಂತಹ ಮಹಾನ್ ಆ ಪರಂಪರೆಯನ್ನು ನಾವು ಕಳೆದುಕೊಳ್ತಾ ಇದ್ದೇವೆ. ಮೊನ್ನೆ ಯಾರು ಹೇಳಿದ್ರು ಈಗಿನವರು ಇಲ್ಲ, ಹೌದು ಅಲ್ವಾ? ಕಾರಂತರೆ, ನಿಮಗೆ ಹುಟ್ಟಿನಲ್ಲಿ ನೀವು ವಿದ್ಯೆಯಿಂದ, ನಿಮ್ಮದು ಶಿಕ್ಷಣದಿಂದ ನೀವು ಈ ಜ್ಞಾನವನ್ನು ಪಡೆದಲ್ಲ. ಜ್ಞಾನಿಗಳಿರ್ಬೋದು, ನೀವು ಶಾಸ್ತ್ರಗಳಿರ್ಬೋದು. ಕಾರಂತರು ಶಾಸ್ತ್ರಗಳು ಹೇಗಾದದ್ದು ನಿಮ್ಮ ತಂದೆಯವರ ಮುಖಾಂತರ ಬಂದದ್ದು. ನೀವು ಬದುಕಿನಲ್ಲಿ ನಿಮ್ಮ ಕುಟುಂಬಕ್ಕೆ ಪರಿವರ್ತನೆ ತಂದಿದೆ. ಇವತ್ತು ಎಯ್ಯಾಡಿಯಲ್ಲಿ ದಂಡರಕೇರಿಯಲ್ಲಿ ಇವತ್ತಿಗೂ ಸಹಿತವಾಗಿ ರಾಮ ಮಂದಿರಕ್ಕೆ ಹೋಗಿ ಮೇಸ್ತ್ರಿ ಕೆಲಸ ಮಾಡುವಂಥ ವರ್ಗ ಅವರು. ಅಂದರೆ ಆ ಜ್ಞಾನವನ್ನು ಕೊಟ್ಟಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದ್ದು, ಅದು ಬಂದದ್ದು ನಿಮಗೆ ಸಹವಾಸದಿಂದ. ಮಕ್ಕಳಿಗಾಗಲಿ ಅವರೇ ಕಲಾವಿದರಾಗಿ ಇವತ್ತು ಯಕ್ಷಗಾನ ಕಲಿಯುವಿಕೆಗೆ, ಯಕ್ಷಗಾನದ ಒಂದು ವ್ಯವಸ್ಥೆ ಬಹಳ ಸಮೃದ್ಧವಾಗಿದೆ. ಜ್ಞಾನದ ಒಳತಿರುಳು ನಮ್ಮಲ್ಲಿ ಬಹಳ 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 ನಶಿಸಿ ಹೋಗಿದೆ. ನಾವು ನೋಡಲಿಕ್ಕೆ ಬಹಳ ಚೆಂದ ಕಾಣ್ತೇವೆ. ಇವತ್ತು ನಮ್ಮದೇ ವೈಯಕ್ತಿಕವಾಗಿ ಚೆಂದ ಕಾಣ್ತೇವೆ ನೋಡಲಿಕ್ಕೆ. ನಮ್ಮ ಮಕ್ಕಳು ಚಕ 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 ಕಾಣ್ತಾರೆ, ಬಿಳಿ 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 ಕಾಣ್ತಾರೆ, ಕೆಂಪು 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 ಕಾಣ್ತಾರೆ, ಒಳಗೆ ಆರೋಗ್ಯ ಟೊಳ್ಳು. ಅಂದರೆ ಆ ಸಾತ್ವಿಕದ ಆ ಜ್ಞಾನ ಅದು ಕಡಿಮೆಯಾಗುವಂಥ ಶಿಕ್ಷಣ,
ಕಡಿಮೆಯಾಗುವಂಥ ವಾತಾವರಣ, ಅಥವಾ ಬರೀ ಬೆಳಿಗ್ಗೆ ಆ ಮಕ್ಕಳಾಗಲಿ ನಮ್ಮ ಮಕ್ಕಳೇ ಅವ್ರಿಗೆ ಯಾಕೆ ಕಡಿಮೆ ಆಗ್ತದೆ, ತೋಟಕ್ಕೆ ಹೋಗುವಂಥ ಹವ್ಯಾಸವೇ ಇಲ್ಲ, ಜನರೊಟ್ಟಿಗೆ ಬೆರೆಯುವಂತಹ ವ್ಯವಸ್ಥೆಗಳೇ ಇಲ್ಲ. ಇದು ಎಲ್ಲ ಇಲ್ಲದಿದ್ದ ಕಾರಣ ಅವರು ಕೇವಲ 10 to 5 ಬೇರೆಯ ದೇಶಕ್ಕೆ ಕೆಲಸ ಮಾಡುವಂಥ ಕಂಪ್ಯೂಟರ್ ರೋಬೋಟ್ಗಳಾಗಿ ಸೃಷ್ಟಿಯಾಗ್ತಾ ಇದ್ದಾರೆ. ಓರ್ವ ಪರಿಪೂರ್ಣವಾದಂಥ ಜ್ಞಾನವಂತರಾಗಿ ಇವತ್ತು ನಮಗೆ ಮುಖ್ಯ ಪ್ರಾಣ ಕಿನ್ನಿಗೋಳಿಯೂ ಒಂದೇ, ಇಲ್ಲ ದೊಡ್ಡ ಸ್ತರದ ಪ್ರವಚನ ಮಾಡುವಂಥ ಪ್ರಭಂಜನಾಚಾರ್ಯರು ಒಂದೇ, ಯಾವುದಕ್ಕೂ ಕಡಿಮೆ ಏನಿಲ್ಲ. ನಾವು ಸುಮ್ಮನೆ ಯಾಕೆ ತಿಳ್ಕೊಳ್ಬೇಕು ಅಂಥವರು ಮಹಾನ್. ಅವರ ಮಾತಿನಲ್ಲಿ ಬೆಳಿಗ್ಗೆ ನನಗೆ ಆ ಸಂದರ್ಶನದಲ್ಲಿ ಕೇಳುವಾಗ ನನಗೆ ರೋಮಾಂಚನವಾಯಿತು. ಅವರು ಆಕಾಶವಾಣಿಯವರು ಸಂದರ್ಶನ ಮಾಡ್ತಾ ಇದ್ದಾರೆ ಅಂತೇಳಿ ಏನು ದೊಡ್ಡ ಉಮೇದುವಾರಿಕೆಯಲ್ಲಿ ಏನು ಮಾತಾಡಲಿಲ್ಲ, ಸಹಜವಾದಂಥ ಮಾತು. ಮಳೆಗಾಲದಲ್ಲಿ ಏನು ಮಾಡ್ತಿದ್ದೀರಿ ಮುಖ್ಯ ಪ್ರಾಣ ಕಿನ್ನಿಗೋಳಿಯವರೇ, ಮಳೆಗಾಲದಲ್ಲಿ ನನ್ನ ಕುಲವೃತ್ತಿ ಇದೆ ಅಲ್ಲ, ನನಗೆ ಎಷ್ಟು ಚಂದ ಸಹಜವಾದ ಮಾತು. ಅದರಲ್ಲಿ ಕೀಳರಿಮೆ ಅಂತೇಳಿ ಏನಿಲ್ಲ. ಇವತ್ತು ಕೀಳರಿಮೆ ಏನು ಕಂಡ ನಡಪನ ಕೆಲಸ ಬೇಲೆ ಮಲ್ ತಂದಿತ್ತೆ ಅಂತ ಹೇಳಿದರೆ ನಾನು ಇಲ್ಲಿ ಸಣ್ಣವನಾಗ್ತೇನೆ ಅಂತ ಹೇಳುವ ಭಾವನೆಗಳು, ಇದು ಯಾವುದಿಲ್ಲಂತ ಬದುಕನ್ನು ಕಂಡಂಥ ಬಹುಶಃ ಓರ್ವ ಶ್ರೇಷ್ಠ ಪರಿಪೂರ್ಣ ಕಲಾವಿದ, ಹಾಸ್ಯಗಾರ ಅಂತ ಹೇಳಿದರೆ ಬಹುಶಃ ಯಕ್ಷಗಾನದಲ್ಲಿ ವೇದಿಕೆಯ ಮೇಲೆ ಭಾಗವತರು ಪ್ರಥಮ ವೇಷ ಆದರೆ ಇವರು ಏನು ಜನರಲ್ ಮ್ಯಾನೇಜರ ಅಥವಾ ಎಂಥದ್ದು ಇವತ್ತಿನ CEO ಎಂಥದ್ದು ಬ್ಯಾಂಕಿನಲ್ಲಿ ಇದೆಯಲ್ಲ, ಆ ದೊಡ್ಡ ಸ್ಥಾನ, ಇಡೀ ವ್ಯವಸ್ಥೆಯನ್ನು ಸರಿದೂಗಿಸುವಂಥ ಓರ್ವ ವ್ಯವಸ್ಥಾಪಕರು. ಅಂದರೆ ಜ್ಞಾನ ಇದ್ದ ಕಾರಣ ಯಾರು ರಾವಣನಾಗಬೇಕು, ಯಾರು ರಾಮನಾಗಬೇಕು, ಅಥವಾ ರಾವಣ ಬರೆದಿದ್ದರೆ ಇನ್ಯಾರು ರಾವಣ ಪಾತ್ರ ಹಾಕಬೇಕು ನಿರ್ಧಾರ ಮಾಡುವಂಥ ಯಜಮಾನ ಕೇವಲ ಅವನು ಮ್ಯಾನೇಜರ್ ಒಂದು ಬದಿಯಲ್ಲಿ ಮಾತ್ರ. ಏನು ಹಂದೇವರೇ, ಇವತ್ತು ನೋಡಿ ಹಂದೇವರು ಎಷ್ಟು ಚೆನ್ನಾಗಿ ಮಾಡಿದರು ನಮ್ಗೆ ಆದೀತ. ಯಾಕಂದರೆ ಬಾಲ್ಯದಿಂದಲೇ ಬಂದಿದೆ, ಅದು ಬಾಲ್ಯದಿಂದಲೇ ಸಂಸ್ಕಾರ, ಬಾಲ್ಯದಿಂದಲೇ ಅನುಷ್ಠಾನ. ಈ ಅಂಥ ಪರಿಪೂರ್ಣವಾದಂಥ ವ್ಯವಸ್ಥೆಗಳು ನಮ್ಮ ಪ್ರತಿಯೊಬ್ಬರೂ ಕಲಾವಿದರೆ ನಮ್ಮ ಊರಿನಲ್ಲಿ. ಕೆಲವರ ಮನೆಯಲ್ಲಿ ಚಂಡೆ, ಕೆಲವರ ಮನೆಯಲ್ಲಿ ಮದ್ದಳೆ, ಕೆಲವರ ಮನೆಯಲ್ಲಿ ತಾಳ. ಇದೇ ಪಾಂಗಲ್ಪಾಡಿಯಲ್ಲಿ ಚಂದ್ರಶೇಖರ ಪಾಟೀಲ್ರವರು ಹರಿಕೃಷ್ಣನ ಸಾಹಿತ್ಯ ಸಮ್ಮೇಳನದಲ್ಲಿ ಬಹಳ ದೊಡ್ಡದು ಮಾತಾಡಿದರು. ಆವಾಗ ಕೃಷ್ಣಮೂರ್ತಿ ಅಂತ ಕುರುಬರ ಸಂಘದ ಕಾರ್ಯದರ್ಶಿ ಬಂದಿದ್ದರು, ಕುರುಬ ಸಂಘದ ಕಾರ್ಯದರ್ಶಿಯವರು. ಆವಾಗ ಬಹಳ ದೊಡ್ಡದು ಮಾತಾಡಿದ್ರು. ಏನ್ರಿ ನಿಮ್ಮೂರಿನಲ್ಲಿ ಕನಕ ರಸ್ತೆ ಇಲ್ಲ, ನಿಮ್ಮೂರಲ್ಲಿ ಕನಕ ಮಂದಿರ ಇಲ್ಲ, ಅದಿಲ್ಲ ಇದಿಲ್ಲ. ಒಬ್ಬ ಕಲಾವಿದ ಯಕ್ಷಗಾನದವರು, ನನಗೆ ಅವರ ಹೆಸರು ಯಾರು ಅಂತ ನೆನಪಾಗೋದಿಲ್ಲ, ಏನೋ ನೋಡ್ತಾ ಇದ್ದಾರೆ, ದಾದ ಸರ್ ಒಂದು ದಾದ ಪಾತೆರವೇರು ನನ್ನ ಹತ್ರ ಕೂತ್ಕೊಂಡು ಹೆಂಚಿನ ಪಾತೆರು ನಮ್ಮನ್ನು ಹೆಂಚಿನ ಹಲ್ಕ ಮಲ್ಕೊಂಡು ದಾಯಿಗೆ ಮಗನಿಗೆ ಬರೋ ಲೆಪ್ಪವರು ಅಂತ ಕೂತ್ಕೊಂಡು ಕಡೆಗೆ ಅಧ್ಯಕ್ಷರಿಗೆಲ್ಲ ಬೈಯೋದು. ಇಂಥದ್ದು ಒಂದೇ ಹರಿಕೃಷ್ಣನಿಗೆ ಬೈದು ನಮಗೆ ಬೈಯೋದು ಮಾಮ. ನಾನು ವೇದಿಕೆಯಲ್ಲಿ ಮಾತ್ರ ಚೆನ್ನಾಗಿ ಮತ್ತೆ ಹೇಳಿದೆ, ಅದು ಯಾವುದು ಗೊತ್ತಿಲ್ಲ. ಉಡುಪಿಯ ಕತೆ ಒಂದು, ಅಂಬಲಿ ಮತ್ತು ರೊಟ್ಟಿ ಒಂದು ಸಮರ್ಪಣೆ ಮಾಡಿ ನಮಗೆ ಅದು ಎಲ್ಲದರೊಟ್ಟಿಗೆ ಬಡಿಸೋದು ಒಂದು ಭಾಗ. ಕನಕನನ್ನು ಸಾಕ್ಷಿಯಾಗಿ ಇಟ್ಟುಕೊಂಡೇ ಸ್ವಾಮಿಗಳು ಎಲ್ಲ ನವಗ್ರಹ ದಾನ ಎಲ್ಲ ಮಾಡಿ ಅದು ಇನ್ನೊಂದು ಭಾಗ. ಅದು ಕಥೆಗಳು, ಇದು ಅದು ನಿತ್ಯ ನಡೆಯುವಂಥದ್ದು ಇವತ್ತಿಗೂ. ಆದರೆ ನಮ್ಮಲ್ಲಿ ಕನಕದಾಸರ ರಸ್ತೆ ಇಲ್ಲ, ಕನಕನ ಮಂದಿರ ಇಲ್ಲ, ಕನಕನ ಗುಡಿ ಇಲ್ಲ, ಕನಕನ ಮೂರ್ತಿ ಇಲ್ಲ, ಯಾವುದಿಲ್ಲ. ಎಲ್ಲರ ಮನೆಯ ತಾಳದಲ್ಲಿ ಕನಕ ಇದೆ ಅಂತ. ಹಾಗೆ ನಮ್ಮ ಎಲ್ಲರ ಮನೆಯ ತಾಳದಲ್ಲೋ, ಮೃದಂಗದಲ್ಲೋ, ಮಾತಿನಲ್ಲೋ, ಇಲ್ಲ ಕುಮಾರವ್ಯಾಸ. ನನಗೆ ಇಲ್ಲೇ ಕದ್ರಿ ಕಂಬಳಕ್ಕೆ 78 ಇಸ್ವಿಗೆ ಬರುವಾಗ 3 ಬೆಳೆ ಬೆರೆಯುವ ಗದ್ದೆಗಳು ಇಲ್ಲಿ ಇದಿರ್ಬೋದು, ಈ ಕೊಡಿಯಾಲ ಬೈಲಿರೋ ಎಲ್ಲ ಇರ್ಬೋದು. ಸಂಜೆ ಆಗುವಾಗ ನಾವು ಸ್ಟೂಡೆಂಟ್ ಸೈಕಲಲ್ಲಿ ಅಥವಾ ಇದರಲ್ಲಿ ನಾನು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವಾಗ ಉಂಟಲ್ಲ, ನಾನು ನವನೀತ ನಾವೆಲ್ಲ ಲೂಟಿಯವರು ತುಂಬ. ಬೆಳಿಗ್ಗೆ ಎದ್ದು ಸಂಜೆ ಆಗುವಾಗ ಬಾಯಲ್ಲಿ ಇಷ್ಟು ವೀಳ್ಯ ಹಾಕ್ಕೊಂಡು ಕುಮಾರವ್ಯಾಸ ಭಾರತ ಓದ್ತಾರೆ ಬಾಲಕೃಷ್ಣ ಶೆಟ್ಟರು. ಇದು ನಮ್ಮ ಬದುಕಾಗಿತ್ತು, ಇದು ಬದುಕಾಗಿತ್ತು. ಅದೇನು ದೊಡ್ಡ ಬ್ರಾಹ್ಮಣರು ಮಾತ್ರ ಓದುವುದು ಅವರು ಅಂಥ ವ್ಯತ್ಯಾಸಗಳಿಲ್ಲ. ಎಲ್ಲರ ಬಾಯಲ್ಲಿ ಎಲ್ಲವೂ ಇತ್ತು, ಎಲ್ಲರೂ ಬರಹ ಇಲ್ಲದೆ ಕೇವಲ ಮೌಖಿಕವಾಗಿದೆ ಎಲ್ಲ ಇತ್ತು. ಅಂತಹ ಮಹಾನ್ ಸಾತ್ವಿಕ ಜ್ಞಾನಿಗಳನ್ನು ನಾವು ಒಬ್ಬೊಬ್ಬರನ್ನೇ ಕಳೆದುಕೊಳ್ತಾ ಇದ್ದೇವೆ. ಮುಂದಕ್ಕೆ ಇಲ್ಲ, ಈಗಿನವರು ಹಾಗಿಲ್ಲ ಹೇಳಲಿಕ್ಕೆ. ಈಗಿನವರಿಗೆ ಅಂಥ ವಾತಾವರಣ, ಗಂಧದ ಪರಿಮಳದ ಕಟ್ಟಿಗೆಯ ನಡುವೆ ನಾವಿದ್ದರೆ ಗಂಧದ ಪರಿಮಳ ಎಂಬುದು ಬರ್ತದೆ. ಅದು ಯಾವುದು ವಾಸನೆ ಸುವಾಸನೆ ಇಲ್ಲದಿದ್ದರೆ ನಮ್ಮ ಮೈ ಕಡೆಗೆ ನಮ್ಮ ಮೈಯ ದುರ್ಗಂಧವಾಗ್ತದೆ ವಿನ ನಮ್ಮ ಮೈ ಪರಿಮಳ ಆಗಬೇಕಾದ್ರೆ ಜ್ಞಾನಿಗಳೊಳಗಿರಬೇಕು. ಅಂಥ ಬದುಕನ್ನು ಕಂಡಂಥವರು ಶ್ರೇಷ್ಠ ಕಲಾವಿದ ಮುಖ್ಯ ಪ್ರಾಣ ಕಿನ್ನಿಗೋಳಿಯವರು. ನನಗೆ ಹರಿಕೃಷ್ಣನ ಹೇಳುವಾಗ ಭಾಳ ಆಶ್ಚರ್ಯ ಆಯಿತು. ನನ್ನ ಕ್ಲಾಸ್ಮೇಟ್ ಅವ ಅಂತ ಎಷ್ಟು ಗರ್ವದಿಂದ ಹೇಳ್ಕೊಳ್ತಾರೆ ನೋಡಿ. ಅವರಿಗೇನಾದರೂ ಕೇಳಿರಿ ಮಿಂಟ ಏನು ಇಂಚನೆ ನನ್ನ ಕ್ಲಾಸ್ಮೇಟ್ ಅದಲ್ಲ. ಅಂದರೆ ಆ ಥರದೊಂದು ಸಹಜತೆ ಒಟ್ಟಿಗೆ ನಾವೆಲ್ಲ ವಿದ್ಯಾರ್ಥಿಗಳಾಗಿ ಒಂದೇ ಬೆಂಚಿನಲ್ಲಿ ವಿದ್ಯೆ ಕಲಿತಂಥ ಒಂದು ವಾತಾವರಣ ನಮ್ಮ ಊರಿನಲ್ಲಿದ್ದದ್ದು, ನಮ್ಮ ದೇಶದಲ್ಲಿದ್ದದ್ದು. ಅಂತಹ ಮಾನಚೇತನಕ್ಕೆ ನಾನು ನಿಕಟಪೂರ್ವ ಕನ್ನಡ ಸಾಹಿತ್ಯ ಅಧ್ಯಕ್ಷ ನೆಲೆಯಲ್ಲೋ ಅಥವಾ ನನ್ನ ವೈಯಕ್ತಿಕ ನೆಲೆಯಲ್ಲೋ ನಾನು ಶ್ರದ್ಧಾಂಜಲಿ 2 ಮಾತನ್ನು ಅರ್ಪಿಸ್ತೇನೆ. ಕ್ಲಾಸ್ ಕಲಿತ ನಂತರ ಇನ್ನು ಕಲಿಯೋದು ಬೇಡ ಅಂತೇಳಿ ಮುಂಬೈಗೆ ಹೋದರು. ಆನಂತರ ಊರಿಗೆ ಬಂದರು. ಯಕ್ಷಗಾನ ಆಸಕ್ತಿ ನಾರಾಯಣ ಶೆಟ್ಟರ್ ಒಟ್ಟಿಗೆಲ್ಲ ಸೇರಿಕೊಂಡು ಆಸಕ್ತಿ ಕೊಟ್ಟಿದ್ದರು. ಶುರುವಿಗೆ ಕಟೀಲ್ ಮೇಳಕ್ಕೆ ಸೇರಿಕೊಂಡರು. 1-2 ವರ್ಷ ಕಟೀಲ್ ಮೇಳದಲ್ಲಿದ್ದು ಆನಂತರ ಎಲ್ಲ ಮೇಳಗಳಿಗೆ ಹೋಗಿ ಆಕೆಯರಿಗೆ ಮಂದತಿ ಮೇಳದಲ್ಲಿ ಸುಮಾರು 10-20 ವರ್ಷ ಮಾಡಿದರು. ಕಳೆದ ವರ್ಷ 50ನೇ ಅವರ ಕಾರ್ಯಕ್ರಮವನ್ನು ನಾವು ಕಿನ್ನಿಗೋಳಿ ಭಾಳ ಅದ್ದೂರಿಯಲ್ಲಿ ಮಾಡಿ ಸನ್ಮಾನ ಮಾಡಿದ್ದೆವು. ಅವರ ಅದು ಶೆಟ್ಟಿಗಾರ ಮನೆತನ, ಎಲ್ಲರ ಮನೆಯಲ್ಲಿ ಮಗ್ಗ ಎಲ್ಲ ಇತ್ತು. ಆ ಬಡತನ, ಅವ್ರಿಗೆ ತೀರ್ವಗಟ್ಟಲಿಕ್ಕೆ ಹಣ ಇಲ್ಲ.
ಆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ, ಒಂದು 50ನೇ ಇಸವಿಯಲ್ಲಿ. ಆ ಕಾಲದಲ್ಲಿ 48 47ರಲ್ಲಿ ಬ್ರಿಟಿಷರು ಅವರನ್ನು ಜಾಗವನ್ನು ವಶ ಮಾಡಲಿಕ್ಕೆ ಮಾಡಿದರು. ಆಗ ನಮ್ಮ ತಂದೆಯವರು ಸಿರಿವೆ ಕಟ್ಟಿಬಿಟ್ಟು ಅವರ ಸ್ಥಳವನ್ನು ಉಳಿಸಿಕೊಟ್ಟಿದ್ದಾರೆ. ಸುಮಾರು 250 ಎಕರೆ ಜಾಗ ಉಳಿಸಿಕೊಟ್ಟಿದ್ದಾರೆ ಬಡವರಿಗೆ ಆ ಕಾಲದಲ್ಲಿ, 47ರಲ್ಲಿ. ಈಗ ಆನಂತರ ಅವರು ಸ್ವಸಾಮರ್ಥ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದ್ದಾರೆ. ಸಂತೋಷ ಆಯಿತು. ಯಾಕಂದರೆ ನಮ್ಮ ಕ್ಲಾಸ್ಮೇಟ್ ನನ್ನ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರ ಅವರ ಮನೆ. ನನಗೂ ಅದು ಗೋಳಿಜೋರ ಹೇಳ್ತಾರೆ, ಕಿನ್ನಿಗೋಳಿ ಅಂತೇಳಿ ಹಾಕುವುದಾದ್ರೆ ಗೋಳಿಜೋರದವರು, ನಮ್ಮ ಮನೆ ಹತ್ತಿರದವರು ಅಂತ ಒಂದು ಮಹಾನ್ ವ್ಯಕ್ತಿಯಾಗಿ ಬೆಳೆದರು ಹಾಸ್ಯದಲ್ಲಿ. ಅದರಿಂದ ಇವತ್ತು ಎಲ್ಲರೂ ನಾವು ನೆನೆಸಿಕೊಳ್ಳುವ ಹಾಗೆ ಕೆಲಸ ಮಾಡಿದ್ದಾರೆ. ಅವರು ಈ ಆರೋಗ್ಯ ಸ್ವಲ್ಪ ಕೆಡ್ತಾ ಬಂದಿತ್ತು, ನಮ್ಮನ್ನು ಬಿಟ್ಟು ಹೋದರು. ಇವರು ಕರೆಯುವಾಗ ಹೋಗಲೇಬೇಕಲ್ಲ, ಏನೇ ಇರಲಿ. ಆದರೆ ನಾವು ಸಂತೋಷ ಅಂತಂದರೆ ನನಗೆ ಸಂತೋಷ ಅಂತಂದರೆ ನನ್ನ ಒಟ್ಟಿಗೆ ಕಲಿತವರಲ್ಲ ಅಂತೇಳಿ ಒಂದು ಏನೇ ಇರಲಿ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ, ಅವರ ಕುಟುಂಬಕ್ಕೆ ಸಹಿಸುವಂಥ ಶಕ್ತಿ ಬರಲಿ ಅಂತೇಳಿ ಹೇಳ್ತಾ ಅವರಿಗೆ ಶುಭವನ್ನು ಹಾರಿಸ್ತೇನೆ. ಸ್ವಲ್ಪ ಅವರಿಗೆ ಆ ರೀತಿಯ ಸೇವೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅವರ ಆತ್ಮಕ್ಕೆ ಶಾಂತಿ ಇರ್ತದೆ. ಮುಖ್ಯಪ್ರಾಣ ಕಿನ್ನಿಗೋಳಿಯವರು ಹಾಸ್ಯಕ್ಕೆ ಒಂದು ಮುಖ್ಯ ಪ್ರಾಣನ ಆಗಿದ್ದವು. ಬಹಳಷ್ಟು ಹೆಸರುವಾಸಿಯಾದವರು. ಈಗ ಒಂದು ಔಟ್ವರ್ಡ್ ಎಪಿಯರೆನ್ಸ್ ನೋಡುವಾಗ ಅವ್ರದ್ದು ವಿಜಾರಣ್ಣಪ್ಪರ ರೀತಿಯ ಕಾಣ್ತಾ ಇದ್ದಾರೆ. ಬಹುಶಃ ವೇಷ ಕೂಡ ಹಾಗೆ ನಾನು ವೇಷ ನೋಡಿದ್ದೇನೆ, ಆದರೆ ವಿಶೇಷವಾಗಿ ಅಷ್ಟು ಪರಿಚಯ ಇಲ್ಲ. ತೆಂಕು ಮತ್ತು 2 ತಿಟ್ಟುಗಳಲ್ಲಿ ಸವ್ಯಸಾಚಿ ಅನ್ನಿಸಿಕೊಂಡವರು. ಇವತ್ತು ಯಕ್ಷಗಾನ ಕಲಾವಿದನಿಗೆ ಸಿಗುವಂತಹ ಗೌರವ, ಅದರ ಹಿಂದೆ ತುಂಬ ತ್ಯಾಗ ಇದೆ. ಯಾಕಂದರೆ ದೊಡ್ಡ ದೊಡ್ಡ ಮೇರು ಕಲಾವಿದರು ಆಗಿ ಹೋದವರೆಲ್ಲ ಬರೇ ಬಡತನದಲ್ಲಿದ್ದವರು. ಅನಿವಾರ್ಯವಾಗಿ ಒಬ್ಬನನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಬಾವಿಗೆ ದೂಡಿದ ಹಾಗೆ, ಅಂದರೆ ಅನಿವಾರ್ಯವಾಗಿ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದವರು. ಅದರಲ್ಲಿ ವ್ಯವಸಾಯ ಮಾಡಿ 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 ನಮ್ಮ ಜೀವಮಾನವನ್ನು ಇಡೀ ತೇದು ಅವರ ಕೊನೆಯ ಹಂತದಲ್ಲಿ ಯಕ್ಷಗಾನ ಎಂಬಂತಹ ಈ ಕಲೆಗೆ ಇಷ್ಟು ಒಂದು ದೊಡ್ಡದಾದಂತಹ ಗೌರವ ಸಿಗುವಂತಹ ಕಾಲದಲ್ಲಿ ಅವರು ಇದ್ದರೆ ಎಂಬುದೇ ನಮಗೊಂದು ಹೆಮ್ಮೆ. ಯಾಕಂದರೆ ಅಷ್ಟು ಸೇವೆಯನ್ನು ಮಾಡಿದವರು, ಅಷ್ಟು ಸ್ಯಾಕ್ರಿಫೈಸ್ ಮಾಡಿದವರು, ಅವರ ಜೀವನವನ್ನು ಅದಕ್ಕೆ ಮುಡಿಪಾಡಿಗಿಟ್ಟವರು. ಒಂದು ಕಾಲದಲ್ಲಿ ಯಕ್ಷಗಾನ ಕಲಾವಿದನಿಗೆ ಸಿಕ್ಕುವಂಥ ಆ ಒಂದು ಏನು ಅಭಿಮಾನ ಶೂನ್ಯವಾದಂತಹ ಒಂದು ಅದನ್ನು ಗೌರವ ಹೇಳಬೇಕು, ಏನು ಹೇಳೋಂತ ಗೊತ್ತಿಲ್ಲ ನನಗೆ. ಆದರೆ ಅವರ ಕೊನೆಯ ಹಂತದಲ್ಲಿ ಯಕ್ಷಗಾನ ಕಲಾವಿದನಿಗೊಬ್ಬನಿಗೆ ಸಿಗುವಂತಹ ಗೌರವ, ಆ ಕಲೆಯ ಯಾವ ರೀತಿಯಲ್ಲಿ ಆ ಕಲೆಗೆ ಗೌರವ ಉಂಟು ಅದೆಲ್ಲವೂ ಅದನ್ನು ಅನುಭವಿಸುವಂಥ ಒಂದು ಯೋಗ ಕಲಾವಿದರಿಗುಂಟು. ಹಾಗಾಗಿ ಇವತ್ತು ಮುಖ್ಯಪ್ರಾಣ ಕಿನ್ನಿಗೋಳಿಯವರನ್ನು ನಾವು ಗುರುತಿಸುವಂಥದ್ದು ಅವರ ವೈಯಕ್ತಿಕ ಜೀವನದಲ್ಲಿ ನಾವು ಅವರು ಯಕ್ಷಗಾನ ಕಲಾವಿದ ಅಂತ ಹೇಳೋದು. ಯಕ್ಷಗಾನ ಕಲಾವಿದ ಎನ್ನುವ ದೃಷ್ಟಿಯಲ್ಲಿ ಅವರು ಹಾಸ್ಯ ಅಂತೇಳಿ ಈಗಾಗಲೇ ಹಲವು ಹೇಳಿದರು. ಹಾಸ್ಯ ಕಲಾವಿದರು ಅಂದರೆ ಅವರು ಒಂದು ಎಲ್ಲವನ್ನೂ ಕೂಡ ಒಂದು ಸಮನ್ವಯ ಮಾಡುವವರು. ಒಂದು ಮೇಳದಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಯಾವುದೇ ಲೋಪದೋಷ ಆದಾಗ ಅದರ ಪೂರ್ಣಾನುಭವವನ್ನು ಹೊಂದಿ, ಒಂದು ಅರ್ಥದಲ್ಲಿ ಭಾಗವತರ ಸೆಕೆಂಡರಿಯಾಗಿ ಪೂರ್ಣಾನುಭವವನ್ನು ಹೊಂದಿ ಯಾವ ಸಂದರ್ಭದಲ್ಲಿ ಯಾವುದನ್ನು ಫಿಲ್ಲಪ್ ಮಾಡಬೇಕು ಅದನ್ನು ಮಾಡುವಂತಹ ಎಲ್ಲ ಸಾಮರ್ಥ್ಯ ಮತ್ತು ಅನುಭವ ಮತ್ತು ಸಮಯ ಬಂದಾಗ ಸಂದರ್ಭ ಬಂದಾಗ ಯಾವ ವೇಷವನ್ನು ಆದರೂ ಮಾಡಲಿಕ್ಕೆ ತಯಾರಿದ್ದವರು, ಅಷ್ಟು ಸಾಮರ್ಥ್ಯ ಇದ್ದವರು. ಅಂಥವ್ರನ್ನು ಮಾತ್ರ ಹಾಸ್ಯ ಕಲಾವಿದರು ಅಂತ ಗುರುತಿಸಿದ್ರು. ಕೆಲವರು ಹೇಳಿದರು ಅವರನ್ನು ನೋಡುವಾಗಲೇ ಅವರು ನೋಡುವಾಗಲೇ ಹಾಸ್ಯ ಬಂತು ಅಂತ ಆಗ್ತದೆ ಅಂತ. ಇದು ಅವರ ವೈಯಕ್ತಿಕವಾದಂಥ ಒಂದು ವರ್ಚಸ್ಸಿನ ಪ್ರಭಾವ ಅಂತ ನಾನು ಭಾವಿಸ್ತಾ ಇದ್ದೇನೆ.
ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ನಾವು ಎಲ್ಲವನ್ನು ಕೂಡ ಕಳ್ಕೊಂಡೇ ಬರ್ತಾ ಇದ್ದೇವೆ. ಯಕ್ಷಗಾನದ ಮೇರು ಕಲಾವಿದರನ್ನು ನೆನೆಸಿಕೊಂಡು ಭಾಳ ನಮಗೆ ಹೆಚ್ಚಿಗೆ ದೂರದವರಲ್ಲ, ಅವರು ಹತ್ತಿರದವರೇ. ಕಿನ್ನಿಗೋಳಿಯವರು ಇದ್ದುಕೊಂಡು ನಮ್ಮೆಲ್ಲರ ಒಡನಾಗಿ ಇದ್ದುಕೊಂಡು ಈ ಒಂದು ವಿಶಿಷ್ಟವಾದಂತಹ ಸೇವೆಯನ್ನು ಯಕ್ಷಗಾನಕ್ಕೆ ರಂಗಕ್ಕೆ ಸಲ್ಲಿಸಿದಂತಹ ಮೇರು ಕಲಾವಿದರ ಅಂತಹ ಮುಖ್ಯಪ್ರಾಣ ಕಿನ್ನಿಗೋಳಿಯವರ ಆ ಆತ್ಮಕ್ಕೆ ತೀರ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತಾ ನಾನು ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಯಕ್ಷಗಾನ ರಂಗದಲ್ಲಿ ಹಳೆಯ ತಲೆಮಾರಿನ ಬೇರೆ ಬೇರೆ ಕಲಾವಿದರನ್ನು ಕಳ್ಕೊಳ್ತಾ ಬರ್ತಾ ಇದ್ದೇವೆ ನಾವು. ಬಹುಶಃ ಆ ಪರಂಪರೆಗೆ ಸೇರಿದಂತಹ ಒಬ್ಬರು ಕಲಾವಿದರು ಮುಖ್ಯ ಪ್ರಾಣ ಕಿನ್ನಿಗೋಳಿ. ಯಾವುದೇ ಹಾಸ್ಯಗಾರದೇ ಒಂದು ಸಲ ಅವರು ಹೇಳುವುದನ್ನು ಕೇಳಿದ್ದೆ ನಾನು, ನಿಮ್ಮ ಮೇಳದಲ್ಲಿ ಹಾಸ್ಯಗಾರರು ಯಾರು ಅಂತ ಕೇಳುವಲ್ಲಿವರೆಗೆ ಒಬ್ಬ ಹಾಸ್ಯ ಕಲಾವಿದ ಇರಬೇಕು ಅಂತ. ಒಂದು ಋತುಸಿದ್ಧಿಯ ಹಾಸ್ಯ. ಈಗ ತೆಂಕಾಗಲಿ ಬಡಗಾಗಲಿ ಆ ಪರಂಪರೆಯನ್ನು ನಾವು ನೋಡಿದರೆ ಈಗೀಗಿನ ಕಲಾವಿದರು ಜನರಂಜನೆ ಮಾಡ್ತಾರೆ, ಆದರೆ ಯಕ್ಷಗಾನದ ಹಾಸ್ಯ ಎಷ್ಟರ ಮಟ್ಟಿಗೆ ಅವರಲ್ಲಿ ಉಂಟು ಎನ್ನುವುದು ನಮಗೆ ಪ್ರಶ್ನಾರ್ಥಕವಾಗಿ ಸಿಗುವಂಥದ್ದು. ಬಹುಶಃ ಆ ಒಂದು ನೆಲೆಯಲ್ಲಿ ನೋಡಿದರೆ ವಿಟ್ಲ ಜೋಶಿ ಅವರಿರ್ಬೋದು, ವಿಜಾರಣ್ಣಪ್ಪ ಇರ್ಬೋದು, ನೆಲ್ಲಿಕಟ್ಟೆ ನಾರಾಯಣಾಸಿಗರ್ ಇರ್ಬೋದು, ಪೆರುವಡಿ ನಾರಾಯಣ ಭಟ್ರು ಇರ್ಬೋದು. ಈ ಒಂದು ತಲೆಮಾರಿನಲ್ಲಿ ಮೊನ್ನೆ ನಮ್ಮ ಬಂಟ್ವಾಳ ಜಯರಾಮಾಚಾರ್ಯವರೆಗೆ ಇವರವರಿಗಿಂತ ಸುಮಾರು ಒಂದು 20 ವರ್ಷ ಹಿರಿಯರು. ಹೌದು. ಆದರೂ ಈ ಮುಖ್ಯ ಪ್ರಾಣ ಕಿನ್ನಿಗೋಳಿಯವರು ಆಟಕೂಟಗಳಿಗೆ ಎರಡಕ್ಕೂ ಸಲ್ಲುವಂಥ ಒಬ್ಬ ಕಲಾವಿದ. ನಾನು ಅವರನ್ನು ಬಡಗುದಿಟ್ಟಿನ ವೇಷದಲ್ಲೆಲ್ಲ ನೋಡಿದ್ದು. ನಾಗಶ್ರೀಯ ಕೈರವನ ಪಾತ್ರ ಬಹಳ ಪ್ರಸಿದ್ಧ ಅವರದ್ದು. ಅವರನ್ನು ಎಷ್ಟು ಕುಣಿಸ್ತಾ ಇದ್ದರು ನಮ್ಮ ಆಗ ನಾವುಡ್ರು, ಕಾಳಿಂಗ ನಾವುಡ್ರು. ನನಗೆ ನೋಡಿದ್ದೇನೆ ನಾನು ಅದು. ಹೌದು. ಆಮೇಲೆ ಚೆಲುವೆ ಚಿತ್ರಾವತಿಯಿಂದ ಅಡಗುಲಜ್ಜಿ ಮಾಡ್ತಾಯಿದ್ರು, ಒಂದು ಮಂತರೆ ಮಾಡ್ತಾಯಿದ್ರು. ಮಂತರೆ ಒಂದು ಅರ್ಥ ಕೂಡ ನಾನು ಕಿನ್ನಿಗೋಳಿಯಲ್ಲಿ ಕೇಳಿದ್ದೇನೆ. ಅವರು ಕಿನ್ನಿಗೋಳಿ ತಾಳಮದ್ರೆಯಲ್ಲಿ ವಾಸುದೇವರಂಗ ಭಟ್ರ ಕೈಕೆ ಅವ್ರದ್ದು ಮಂತರೆ, ನಾನು ಅದನ್ನು ಡ್ರಾಮ ಮಾಡಿದ್ದೆ. ಭಾಳ ರುಚಿಶುದ್ಧಿಯ ಒಂದು ಅರ್ಥಗಾರಿಕೆ ಕೂಡ. ಅಂದರೆ ನಾರಾಯಣ ಮಾಸ್ಟ್ರು, ಶ್ರೀಮಂತೂರು ನಾರಾಯಣ ಮಾಸ್ಟರ್ ಶಿಷ್ಯ ಅವರು, ಈಗ ಇವರು ಹೇಳಿದ್ರಲ್ಲ. ಆಮೇಲೆ ವಿಜಾರಣ್ಣಪುರ ಶಿಷ್ಯ. ಹಾಗಾಗಿ ಆ ಪರಂಪರೆಯಿಂದ ಬಂದರು. ತೆಂಕು ಮತ್ತು ಬಡಗು ಎರಡರಲ್ಲಿಯೂ ಕೂಡ ಬಹುಶಃ ಅಷ್ಟು ಫೇಮಸ್ ಆಗಿ ಹೋದಲ್ಲೆಲ್ಲ ಒಂದು ಗಟ್ಟಿಯಾದ ಸ್ಥಾನವನ್ನು ಪಡೆದಂತಹ ವ್ಯಕ್ತಿಗಳಿಲ್ಲ. ಬಹುಶಃ ನಾವು ತೆಂಕಿನಿಂದ ಹೋಗಿ ಬಡಗಿನಲ್ಲಿ ಒಂದು ಸ್ಥಾಪನೆ ಆಗಬೇಕಾಗಿದ್ದರೆ ಆ ಕಲಾವಿದರಲ್ಲಿ ಏನಾದರೂ ಇರಬೇಕು. ಈಗ ಸಿದ್ದಕಟ್ಟೆಯವರಿಬ್ಬರು ಹೋದರು, ಬಡಗಿಯ ಹೆಸರು ಮಾಡಿಕೊಂಡು ಬಂದರು. ಇವರು ಕೂಡ ಹಾಗೆ. ಕುಂಜಾಲು ರಾಮಕೃಷ್ಣ ಮತ್ತು ಮುಖ್ಯ ಪ್ರಾಣ ಕಿನ್ನಿಗೋಳಿ ಬಹುಶಃ ಆ ಕಾಲದಲ್ಲಿ ಬಡಗುತಿಟ್ಟಿನ ಬಹಳ ಶ್ರೀಮಂತ ಹಾಸ್ಯಗಾರರು ಅಂತ ಲೆಕ್ಕ. ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ಚಟ್ಟಾಣಿಯವರಿರ್ಬೋದು, ಶಂಬೇಗಡೆಯವರಿರ್ಬೋದು, ಕೆರೆಮನೆ ಮಹಾಬಲೇಗಡೆಯವರಿರ್ಬೋದು, ಇವರ ಜೊತೆಯಲ್ಲೆಲ್ಲ ಒಡನಾಟ ಇದ್ದವರು. ಹಾಗಾಗಿ ಅಷ್ಟು ದೊಡ್ಡ ಒಬ್ಬ ಕಲಾವಿದ. ಬೊಂಬೈಯಲ್ಲಿ ಕೂಡ ನಾವು ಒಂದು ತಾಳಮದ್ರ ತಿರುಗಾಟ ಇರುವಾಗ ಒಂದು ಅರ್ಥ ಹೇಳಿದ್ದಾರೆ, ಬಲರಾಮನ ದೂತನ ಅರ್ಥ ಹೇಳಿದ್ದಾರೆ ಅವರು. ಹಾಗಾಗಿ ಆ ಒಂದು ಚಾಲು ಇತ್ತು ಅವರಿಗೆ. ಆಟ ಮಾತ್ರ ಅಲ್ಲ, ಕೂಟದಲ್ಲಿ ಇತ್ತು. ಮತ್ತು ಆ ಬಾಡಿ ಲ್ಯಾಂಗ್ವೇಜ್, ಹಾಸ್ಯಗಾರನಿಗೆ ಅದು ಬೇಕು. ಬಂದ ಕೂಡಲೇ ಹಾಸ್ಯ ಮಾತಾಡೋದಕ್ಕೆ ಮೊದಲು ಹಾಸ್ಯ ಸ್ಫುರಿಸಬೇಕಂತೆ ನಮ್ಮಲ್ಲಿ. ಅದು ಇರಬೇಕು ಅಂತಂದರೆ ಒಂದು ಬಾಡಿ ಲ್ಯಾಂಗ್ವೇಜ್ ಬೇಕು, ಅದು ಅವರಲ್ಲಿ ಉಂಟು. ಮತ್ತು ಆ ರೀತಿಯದ್ದಾದಂತಹ ಒಂದು ಯಾವುದೇ ಒಂದು ಅಶ್ಲೀಲತೆ ಇಲ್ಲದೆ ಹಾಸ್ಯವನ್ನು ಹಾಸ್ಯವಾಗಿ ತೋರಿಸುವಂತಹ ಒಂದು ಕಲಾವಿದರಲ್ಲಿ ಇವರು ನಮಗೆ ಬಹಳ ಮುಖ್ಯವಾಗಿ ಕಾಣುತ್ತಾರೆ. ನೋಡಿ, ಸಾಮಾನ್ಯವಾಗಿ ನಮಗೆ ಆ ಏಜಿನವರು 80 ದಾಟಿದವರನ್ನು ಎಷ್ಟೇ ದೊಡ್ಡ ಕಲಾವಿದರಾಗಲಿ ವಿದ್ವಾಂಸರಾಗಲಿ ಒಂದು ಸಲ ತೆರೆಮರೆಗೆ ತಂದ ಮೇಲೆ ಬಹುಶಃ ಅವರು ಬೆಳಕಿಗೆ ಬರುವುದಿಲ್ಲ. ಅಂತ 2 ವರ್ಷಕ್ಕೆ ಮೊದಲು ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತು. ಹೌದು, ಅದು ಸಿಕ್ಕುವಾಗ ಆಶ್ಚರ್ಯ ಆಯಿತು. ಯಾಕಂದರೆ ಅದು ಮೊದಲೇ ಸಿಗಬೇಕಾಗಿತ್ತು ಆ ಕಲಾವಿದರಿಗೆ ಅಂಥೇಳಿ. ಮತ್ತು ತಾಳಮದ್ದಲೆಯಲ್ಲಿ ಅದು ಕೂತ್ಕೊಳ್ಬೇಕಾದ್ರೆ ಹಾಸ್ಯಗಾರನಿಗೆ ಒಂದು ಛಾತಿ ಕೂಡ ಬೇಕು. ದೊಡ್ಡ ದೊಡ್ಡ ಅರ್ಥಧಾರಿಗಳೆಲ್ಲ ಇರ್ತಾರೆ, ಅವರ ಎದುರಿನಲ್ಲಿ ಅದನ್ನು ಹೇಗಾದರೂ ನುಣಿಸಿಕೊಂಡು ಹೋಗುವಂಥ ಗುಣ ಕೂಡ ಬೇಕು ಅವರಿಗೆ. ಅದು ಹಾಸ್ಯಗಾರರಲ್ಲಿ ಇತ್ತು. ಜನಮಾಚಾರ ಕೂತ್ಕೊಳ್ತಿದ್ರು. ಮತ್ತು ಪೆರುವಾಡಿಯವರೆಲ್ಲ ತಾಳಮದ್ದಲೆಗೆ ಬರ್ತಿರಲಿಲ್ಲ. ಹಾಗಾಗಿ ಆ ಮಟ್ಟಿಗೆ ಮೆಚ್ಚಬೇಕಾದ್ದು. ಮತ್ತು ನಿಜವಾದ ಯಕ್ಷಗಾನ ಒಂದು ಮೇಳದಲ್ಲಿ ದಶಾವತಾರಿಯರು ಅಂತ ಕೇಳಿದರೆ ಹಾಸ್ಯಗಾರರು. ಆಗ ಕಳ್ಕೂರು ಹೇಳಿದಾಗೆ ಅಡ್ಡಪಂಕ್ತಿಯಲ್ಲಿ ದೇವರಿಗೆ ಅಭಿಮುಖವಾಗಿ ಕೂತ್ಕೊಳ್ಳೋದವರು. ಹಾಸ್ಯ ರಸಕ್ಕೆ ಅಧೀಶಂ ಗಜಾಸ್ಯಂ ಅಂತ ಹೇಳೋದು ನೋಡಿ. ಹಾಸ್ಯಗಾರ ಸುರಿಗೆ ಕೋಡಂಗಿ ರೂಪದಲ್ಲಿ ಹಾಸ್ಯಗಾರನೇ ಬರೋದು ರಂಗಸ್ಥಳಕ್ಕೆ, ಒಂದು ಆವರಣ ನಿರ್ಮಾಣ ಮಾಡುವುದವ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಆ ಎಚ್ಚರಿಕೆಯಿಂದ ಒಬ್ಬ ಪಾತ್ರ ನಿರ್ವಹಣೆ ಮಾಡಬೇಕು. ಈಗ ಭಾವುಕ ಮಾಡುವಾಗ ಅವನಿಗೆ ಒಳಗೆ ತಾನು ನಳನೆ ಎನ್ನುವಂಥದ್ದು ಒಂದು ಪ್ರಜ್ಞೆ ಬೇಕು. ಬೆಟ್ಟಬಾಡಿ ಬಾಲಕೃಷ್ಣರು ಮಾಡ್ತಿದ್ರು.
ಬಿಜಾರ ಅಣ್ಣಪ್ಪನವರು ಮಾಡ್ತಿದ್ದರು. ಪೆರ್ವಾಡಿ ಅವ್ರದ್ದು ಅವ್ರಿಗೆ ಭಾವಕಾಶಗಾರ ಅಂತ ಹೇಳೋದು. ಹಾಗಾಗಿ ಆ ಒಂದು ಹೌದು ಪಾಪಣ್ಣ ಭಟ್ರು ಹೌದು ಅದು ನೋಡಿ. ಮತ್ತು ಒಂದು ಹಾಸ್ಯಗಾರರಾದರೂ ಕೂಡ ಕಲಾವಿದರು, ಮೇಲ್ಮಟ್ಟದ ಕಲಾವಿದರು ಪರಿಗಣಿಸುವಂತಹ ಒಂದು ವ್ಯಕ್ತಿತ್ವ ಅವರದ್ದು. ಅದನ್ನು ಬಹುಶಃ ನಾವು ಮರೆತು ಬಿಡ್ತೇವೆ. ಈಗ ನಾಡಿದ್ದು ಪೆರ್ವಾಡಿ ನಾರಾಯಣ ಭಟ್ರ ಒಂದು ವಾರದ ಯಕ್ಷಗಾನ ತಾಳಮದ್ದಲೆ ಸಪ್ತಾಹ ಮಾಡ್ತಾಯಿದ್ದಾರೆ ಅಶೋಕ್ ಭಟ್ರು ನೋಡಿ. ಈ ಸಪ್ತಾಹ ಮಾಡ್ತಾಯಿದ್ರು. ಅಂದರೆ ಆ ರೀತಿಯ ಕಲಾವಿದ ಬಹುಶಃ ಜನಮಾನಸದಲ್ಲಿ ನಿಂತುಕೊಳ್ಬೇಕಾದಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಬೇಕಾಗ್ತದೆ. ಬಹುಶಃ ಅದು ಮುಖ್ಯ ಪ್ರಾಣದಲ್ಲಿ ಇತ್ತು. ಹಾಗಾಗಿ ಜೀವಮಾನ ಇಡೀ ಯಕ್ಷಗಾನಕ್ಕಾಗಿ ಅವರು ಕೊಟ್ಟಂತಹ ಸೇವೆ ಏನುಂಟು ಅದು ಇನ್ನು ಮುಂದೆ ಅವರ ನೆನಪು ಒಂದು ಹಸಿರಾಗಿ ಉಳಿಯುವ ರೀತಿಯಲ್ಲಿ ಅವರು ಬದುಕಿದ್ದಾರೆ. ಮತ್ತು ಆ ಕಲಾ ಪ್ರಜ್ಞೆ ನಿರಂತರವಾಗಿ ನಮ್ಮಲ್ಲಿ ಜಾಗೃತಗೊಳ್ಳುವಂಥ ಸ್ಥಿತಿಯಲ್ಲಿ ಇಂಥ ಕಲಾವಿದರು ಇದ್ದಾರೆ. ಸುಧಾರಣೆ ಹೇಳಿದಾಗೆ ಒಂದು ಹಾಸ್ಯ ಪರಂಪರೆಯ ಒಂದು ಕೊಂಡಿ, ಬಹುಶಃ ಪರಂಪರೆಯ ಕೊಂಡಿ ಜಯರಾಮಾಚಾರ್ಯರಿಗೆ ಮುಗಿಯಿತು. ಬಹುಶಃ ನಾನು ಭಾವಿಸಾಗೆ ನಯನ ಕುಮಾರ್ ಇದ್ದರು, ಅವರು ಹಾಸ್ಯಗಾರ ಅಂದರೆ ಅವರು ನಿಜವಾದ ಒಂದು ರಂಗಭೂಮಿಯ ನಟ. ಅವರು ಜೋಶಿಯವರ ಶಿಷ್ಯ. ಹಾಗಾಗಿ ಅದು ಬೇಕು. ಆದರೆ ಅಶ್ಲೀಲವೇ ಹಾಸ್ಯ ಅಲ್ಲ, ಮತ್ತು ಮಾತುಗಾರಿಕೆಯಲ್ಲಿ ಎಚ್ಚರ ಬೇಕು. ಮತ್ತು ಪೌರಾಣಿಕ ಪಾತ್ರ ಆಗಿರಲಿ ಅಥವಾ ಸಾಮಾಜಿಕ ಪಾತ್ರ ಇರಲಿ, ರಂಗಸ್ಥಳದೊಂದು ಮರ್ಯಾದೆ ಅಂತ ಉಂಟು. ಬಹುಶಃ ಅದನ್ನು ಉಪಯೋಗಿಸಿಕೊಂಡು ಒಬ್ಬ ನಟನಾದ ಒಬ್ಬ ಕಲಾವಿದನಾದವ ಇದ್ದರೆ, ಭಾಳ ಎಚ್ಚರದ ಇದ್ದರೆ ಜನ ಅದನ್ನು ಒಪ್ಪುತ್ತಾರೆ ಎನ್ನುವುದಕ್ಕೆ ಇಂತಹ ಮಹನೀಯರು ಸಾಕ್ಷಿ. ಹಾಗಾಗಿ ಅವರಿಗೆ ಕಲ್ಕುರ್ರ ಒಂದು ವೇದಿಕೆ ಇದು ಒಟ್ಟಿಗೆ ಸೇರಿ ಮಾಡಿದರು ಅಂದರೆ ಯಾರು ಮಾಡೋದಿಲ್ಲ. ಅದು ಕೂಡ ಕೆನ್ನಿಗೋಳಿಯವರು ಬಡಗದಿಟ್ಟಿನವರಂದ್ರೆ ಈಗ ಹೊಸ. ಹಾಗಾಗಿ ಅವರನ್ನು ಈ ಕಡೆಯಿಂದ ನೆನೆಸಿಕೊಳ್ಳುವುದು ಕೂಡ ಭಾಳ ಕಡಿಮೆ. ಅಂಥದ್ರಲ್ಲಿ ಬೆಳಿಗ್ಗೆ ಫೋನ್ ಮಾಡಿದರು, ನಾನು ಕೇಳಿದೆ ಅದು ಇದು ರೇಡಿಯೋದಲ್ಲಿ ಒಂದದು ಕೇಳಿದ್ದೇನೆ. ಹೌದು, ಖುಷಿಯಾಗಿದೆ. ಹಾಗಾಗಿ ಅವರಿಗೆ ಸಾಹಿತ್ಯವನ್ನು ಕರುಣಿಸಿದ ದೇವರು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಮುಖ್ಯ ಪ್ರಾಣ ಕೆನ್ನಿಗೋಳಿಯವರ ನಿಧನದೊಂದಿಗೆ ನಾನು ತೆಂಕು ಬಡಗು ಅಂತ ಹೇಳೋದಿಲ್ಲ, ಸಮಗ್ರ ಯಕ್ಷಗಾನ ರಂಗ ನಿಜಾರ್ಥದಲ್ಲಿ ಬಡವಾಗಿದೆ. ದೊಡ್ಡ ಕಲಾವಿದ, ಸಿದ್ಧಿ ಪ್ರಸಿದ್ಧಿ ಎರಡನ್ನೂ ಕೂಡ ಸಮಸಮವಾಗಿ ಪಡೆದಂಥ ಒಬ್ಬ ಅದ್ಭುತ ಕಲಾವಿದವರು. ಕಾರಂತರ ಆರಂಭದಲ್ಲಿ ಹೇಳಿದರು ಸಾತ್ವಿಕ ಹಾಸ್ಯ, ಕ್ರಿಮಿನಲ್ ಹಾಸ್ಯ ಅಂತ. ನಾನು ಇನ್ನೊಂದು ಸೇರಿಸ್ತೇನೆ, ರಾಜಹಾಸ್ಯ. ಕೆನ್ನಿಗೋಳಿಯವ್ರದ್ದು ರಾಜಹಾಸ್ಯ. ಪೆರ್ವಾಡಿ, ವಿಟ್ಲ, ಮಿಜಾರು ಈ ಪರಂಪರೆ. ಕೊನೆಯ ಕೊಂಡಿ ಮೊನ್ನೆವರೆಗೆ ಜಯರಾಮಾಚಾರ್ಯರಂತ ಇದ್ದರು, ಈಗ ಇವರನ್ನು ಸೇರಿಸಬೇಕಾಗ್ತದೆ. ಅದಕ್ಕೆ ದೊಡ್ಡ ದೊಡ್ಡ ಹಾಸ್ಯಗಾರ ನಾವು ಕಳ್ಕೊಂಡಿದ್ದೇವೆ. ಪ್ರಾಯಶಃ ಅವರಿಗೆ ಹೆಚ್ಚು ಹೆಸರು ಬಂದದ್ದು ಬಡಗಿನಲ್ಲಿ. ಅದು ನಾಗಶ್ರೀ ಪ್ರಸಂಗ ಹೇಳಿದ ಕೂಡಲೇ ನೆನಪಾಗೋದು ಮೊದಲಿಗೆ ಎರಡೇ ಹೆಸರು, ಒಂದು ಕಾಳಿಂಗನ ಒಡ್ರೆ, ಒಂದು ಕೆನ್ನಿಗೋಳಿಯವರು. ಆ ಕೈವರನ ಪಾತ್ರ ಅದು ಅದ್ಭುತವಾಗಿತ್ತು. ಅವರ ಪಾತ್ರಕ್ಕೆ ಎದುರಾಗಿ ಶಿಥಿಲನ ಪಾತ್ರ ಮಾಡ್ತಾ ಇದ್ದ ಕೊಂಡದಕೊಳಿ ರಾಮಚಂದ್ರ ಹೆಗಡೆ, ಅವರು ಕೂಡ ಒಬ್ಬ ದೊಡ್ಡ ಕಲಾವಿದ. ಅವರು ಅತ್ಯಂತ ಆತ್ಮೀಯವಾಗಿ ಇವರ ಬಗ್ಗೆ ಇವತ್ತಿನ ವಿಜಯವಾಣಿಯಲ್ಲಿ ಅವರ ಲೇಖನ ಇದೆ. ವಿಜಯವಾಣಿಯಲ್ಲಿ ಲೇಖನ ಇದೆ ಕೊಂಡದಕೊಳಿಯವರದ್ದು. ಶಿಸ್ತು ಮತ್ತು ಸ್ವಾಭಿಮಾನ ನಾವು ಅವರಿಂದ ಭಾಳಷ್ಟು ಕಲಿತುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಅವರು. ಶಿಸ್ತು ಮತ್ತು ಬದ್ಧತೆ. ಆಗಲೇ ಕಾರಂತರು ಹೇಳಿದರು ಒಬ್ಬ ಕಲಾವಿದನಿಗೆ ಏನು ಶಿಸ್ತು ಬೇಕು ಅಂತ. ಹಾಗೆ ಸ್ವಾಭಿಮಾನ, ಎರಡನ್ನು ಕೂಡ ಕೊನೆಯ ತನಕ ಉಳಿಸಿಕೊಂಡವರು, ಕೊನೆಯ ತನಕ ಬೇಡಿಕೆಯಲ್ಲಿ ಇದ್ದವರು. ನಾಟ್ಯ ಮಾತು ಎರಡು ಭಾಳ ಚುರುಕವರು. ಭಾಸ್ಕರ ಎವರೆಸ್ಟ್ ನನಗೆ ತಾಳಮದ್ದಳೆಯಲ್ಲಿ ಅವರ ಒಡನಾಟ ಇಲ್ಲ, ಕೇವಲ ಒಂದು ಅರ್ಥ ಹೇಳಿದ್ದೇನೆ ನಾನು ಅವರ ಜೊತೆಯಲ್ಲಿ. ಅದು ಭೀಷ್ಮ ವಿಜಯದ ನಾನು ಸಾಲುವನ ಪಾತ್ರ ಮಾಡಿದ್ದೆ, ಅವರ ವೃದ್ಧ ಬ್ರಾಹ್ಮಣನ ಪಾತ್ರ. ಭೀಷ್ಮ ವಿಜಯದ ವೃದ್ಧ ಬ್ರಾಹ್ಮಣನ ಪಾತ್ರ ಅದು ಫೇಮಸ್ ಅವ್ರದ್ದು. ಹಾಗೆಯೇ ಕಂದರನ ಪಾತ್ರ. ಮಂತರೆ ಪಾತ್ರ ಕೂಡ ಅವ್ರದ್ದು ಭಾಳ ಒಳ್ಳೆಯದು ಅಂತ ಬೇರೆ ಬೇರೆ ಜನ ಕೇಳಿದ್ದೇನೆ. ಈಗ ಭಾಸ್ಕರ ಅವರದನ್ನು ಮತ್ತೆ ಉಲ್ಲೇಖಿಸಿದರು. ಒಬ್ಬ ದೊಡ್ಡ ಕಲಾವಿದ, ಕೊನೆಯವರೆಗೆ ಆ ರಂಗದ ಮರ್ಯಾದೆ, ಆ ಪಾತ್ರ ಗೌರವ ಅದನ್ನು ಉಳಿಸಿಕೊಂಡಿದ್ದಾರೆ. ಹಾಸ್ಯ ಅಂದರೆ ಏನೋ ಮಾಡೋದು ಹಾಸ್ಯ ಅಲ್ಲ. ಕೆಲವರು ಈಗಿನ ಹಾಸ್ಯಗಾರರು ಹೇಳ್ತಾರೆ ಈಗಿನವರಿಗೆ ಅದೆಲ್ಲ ಬೇಕಾಗ್ತದೆ ಅಂತ. ನನಗೆ ಇದರಲ್ಲಿ ವಿಶ್ವಾಸವೇ ಇಲ್ಲ. ಇಂಥ ಗಿಮ್ಮಿಕ್ಸ್ ಇಲ್ಲದೆ ರಾಜ ಹಾಸ್ಯ ಮಾಡಿದವರು 50-60 ವರ್ಷ ರಂಗದಲ್ಲಿ ಮೆರೆದಿದ್ದಾರೆ.
ಅವರಲ್ಲಿ ಒಬ್ಬರು ಇವರೇ ಉದಾಹರಣೆ. ಗಿಮ್ಮಿಕ್ಸ್ ಭಾಳ ಕಡಿಮೆ, ಒಳ್ಳೆ ಹಾಸ್ಯ, ಒಳ್ಳೆ ಮಾತುಗಾರ, ಮತ್ತು ಸ್ನೇಹಜೀವಿ ಕೂಡ. ತಾನೊಬ್ಬ ದೊಡ್ಡ ಹಾಸ್ಯಗಾರ, ದೊಡ್ಡ ಕಲಾವಿದ ಇಂಥದ್ದು ಯಾವುದೂ ಇರಲಿಲ್ಲ. ನಮ್ಮಂಥ ಜೂನಿಯರ್ ಆರ್ಟಿಸ್ಟ್ಗಳೊಟ್ಟಿಗೆ ಕೂಡ ಅವಳು ಭಾಳ ಸೌಹಾರ್ದದಿಂದ ಅವರು ವ್ಯವಹಾರ ಮಾಡಿದ್ದನ್ನು ನಾವೆಲ್ಲ ಅನುಭವಿಸಿದ್ದೇವೆ. ಅವರ ನಿಧನ ನಿಜಕ್ಕೂ ಒಟ್ಟು ಯಕ್ಷಗಾನ ರಂಗಕ್ಕೆ ದೊಡ್ಡ ನಷ್ಟ. ಅಗಲಿದವರ ಆತ್ಮಕ್ಕೆ ಪರಮಾತ್ಮನು ಸದ್ಗತಿ ಕೊಡಲಿ ಅಂತ ಎಲ್ಲ ಯಕ್ಷಗಾನ ಕಲಾವಿದರ ಪರವಾಗಿ ಹಾಗೂ ಅವರೊಡನೆ ಒಡನಾಟ ಇದ್ದ ನಮ್ಮ ಕುರಿಯ ಮನೆತನದ ಪರವಾಗಿ ಹಾರ್ದಿಕವಾದ ನುಡಿನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ಪ್ರಾಣ ಕಿನ್ನಿಗೋಳಿಯವರದ್ದು ಬಗ್ಗೆ ಎಲ್ಲರೂ ನುಡಿನಮನ ಮಾಡಿದ್ದಾರೆ. ನಮಗೂ ತುಂಬ ಪ್ರೀತಿಪಾತ್ರರಾಗಿದ್ದವರು ಇವರು. ನಾನು ಶ್ರೀಮಂತೂರು ಶಾಲೆಯಲ್ಲಿ ಮಾಸ್ಟರ್ ಆಗಿದ್ದೆ. ಆಗ ಇವರು ರಕ್ಷಕ ಶಿಕ್ಷಕ ಸಂಘದ ಒಬ್ಬರು ಪದಾಧಿಕಾರಿ. ಇವರ ಮನೆಯವರು ನನ್ನ ಶಿಷ್ಯರಾಗಿ ಅಲ್ಲಿ ನಮ್ಮ ಶೆಟ್ಟಿಗಾರರಿದ್ದಾರೆ. ಅಲ್ಲಿ ಇಡೀ ಒಂದು ಸಮುಚ್ಚಯ ಇವರದ್ದು ಭಾಳ ಚೆನ್ನಾಗಿದೆ. ನಾಗಶ್ರೀಯನ್ನು ಆಟವನ್ನು ಮಾಡಿಸಿ ಶಾಲೆಗೆ ಒಂದು ಅಭಿವೃದ್ಧಿ ಮಾಡುವ ಅಂತ ಇವ್ರದ್ದು ಪ್ರಾಜೆಕ್ಟ್. ಅದು ಒಳ್ಳೆಯ ಆಗ ಒಂದು ಆಟದಿಂದ ಶಾಲೆ ನಡೆಸೋದು, ಶಾಲೆ ಅಭಿವೃದ್ಧಿ ಮಾಡೋದು ಅಂದರೆ ಹೊಸ ಪರಿಕಲ್ಪನೆ. ಆಗ ಆ ಸಹಾಯಾರ್ಥವಾಗಿ ಬೇರೆಲ್ಲ ಇತ್ತು. ಹಾಗೆ ಇವತ್ತು ತುಂಬ ಸಪೋರ್ಟ್ ಮಾಡಿ ಅದನ್ನು ಮಾಡಿದರು. ಮತ್ತು ಅವರು ಭಾಳ ಒಳ್ಳೆಯ ಸಂಪರ್ಕದಲ್ಲಿ ಇರಿಸ್ಕೊಂಡಿದ್ರು. ನಾವು ಯಾವಾಗಲೂ ಸಂಘಟನೆ ಮಾಡುವಾಗ, ಆನರ್ ಮಾಡುವಾಗ, ಪೇಜಾವರ ಮಠದಲ್ಲಿ ಆಗುವಾಗೆಲ್ಲ ತುಂಬ ಪ್ರೀತಿಪಾತ್ರರಾಗಿದ್ದರು. ಇವರ ತುಂಬ ಜನ ಸೇರಿದಿರಿ, ಎಲ್ಲ ನುಡಿನಮನ ಮಾಡಿದಿರಿ. ಕಲ್ಕೂರು ಪ್ರತಿಷ್ಠಾನದ ಸಂಯೋಜನೆಯಲ್ಲಿ ಬಂದಂಥ ನಿಮಗೆಲ್ಲರಿಗೂ ಕೂಡ ಹಾರ್ದಿಕ ಧನ್ಯವಾದ ನೀಡ್ತಾ ಈಗ ಶಾಂತಿ ಮಂತ್ರದೊಂದಿಗೆ ಮುಕ್ತಾಯಗೊಳಿಸಿ. ಸರ್ವೇ ಭವಂತು ನಿರಾಮಯ, ಸರ್ವೇ ಸಂತು ಮಾ ಕಶ್ಚಿತ್ ದುಃಖಭಾಗವೇತ್. ಓಂ ಶಾಂತಿ ಶಾಂತಿ ಶಾಂತಿ.